ಕೂಯ್ಕೊಂಡವ್ರೆ ಕೂಕೊಂಡ್ರ. ಓ ಇವ್ರು ಬೇರೆ ಬಾಡಿ ಏರಿ ಹಾಕ್ತಿರು ಕಿವಿ ಬೇರೆ ಬರಂಗ ಹೇಳಿದ್ರಲ್ಲ, ಅವಾಗ ಹೋಗಿ ಒಂದ ಮಾಡಿ ಬಂದೆ ಸ್ವಾಮಿ ಇರೋದೆಲ್ಲ. ಸ್ವಲ್ಪ ಬಂದವ್ ಏನ್ ಮಾಡೋಣ ಇವ? ಈಗ ಅದನ್ನ ತಲೆಗೆ ಸ್ಪೋಕ್ಷಣೆ ಮಾಡ್ಕೊ, ಹಂಗೆ ಮನೆಗೆ ತಲೆಗೆ ಹಾಕೋ. ಹುಚ್ಚೇನಾ? ಹುಚ್ಚೆ ತಲೆ ಮೇಕ? ಹುಚ್ಚೆ ತಲೆ ಮೇಲೆ ಹಾಕಳಯ್ಯ. ನಮ್ ತಲೆ ಮೇಕ? ನಾಯಿ ಬರಲ್ಲ, ಅವಾಗ ಹೋಗುತ್ತೆ ನೋಡು ದೂರ. ನೀನೊಂಚೂರು ಹಾಕೊಂಡು ಆ ನಾಯಿ ಮೇಲೆ ಒಂಚೂರು ಹಾಕು, ಅವಾಗ ಹೋಗುತ್ತೆ ನೋಡೋದು. ದೂರದಾಗ ಮೇಲೆ ನಾಯಿ. ಈಗ ನಾಯಿ ಹುಡಿಕೊಂಡು ನೀನೇ ಹೋಗೋದು, ಬರುತ್ತೆ ಓಡೋಗುತ್ತೆ ನೋಡಿ ಅವಾಗ ನೀನ್ ನೋಡಿ. ಹಾಕೊಂಡು ಒಂದ್ ಸ್ವಲ್ಪ ಹಾಕೊಂಡು ಸ್ವಲ್ಪ ಅವೆ. ಅದ್ ನಾಯಿ ತಕ್ಕ ಓಡು ಓಡು, ಜಲ್ದಿ ಓಡು. ಓಯ್ ಬಾ ಬಾ ಅನ್ನು ಬಾ. ಆಯ್ತು ಸರಿ ಬಾ. ಏಯ್ ತಾಯಿ ಶಾಂತ ರೀತಿ. ಬಂತು ನರಸಿಂಹರಾಜು, ಅದ್ರ ಮೇಲೆ ಆಕರ್ಷಣೆ ಆಗೈತೆ. 3 ಆತ್ಮ ಐತೆ ನಾಯಿ ಮುಂದೆ, ಬಿಟ್ಬಿಡು, ಬೇಡ, ಓಡು ಮನೆ ಹತ್ರ ಓಡು ನರಸಿಂಹರಾಜು, ಓಡು ಓಡು ಓಡು, ಬೇಡ, ಆತ್ಮ ನಿನ್ನೆಲ್ಲ ಸೇರ್ಕೊಂಡ್ಬಿಡ್ತೈತೆ, ಓಡು ಓಡು ಮನೆ ಹತ್ರ ಓಡು 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 ಓಡು. ನಿಂತವ್ರ ಅಡ್ಡ ಯಾರು ಸಿಕ್ಕಾಡ್ರಂಗ ಅಂತ ಅಡ್ಡ ನಿಂತವ್ರ ಬಾಗ್ಲಾಗೆ ನೋಡ್, ಹಂಗೇನೆ ಆಗೋದು ನೋಡ್. ದುಷ್ಟಶಕ್ತಿ ಅಲ್ಲೂ ಸೇರ್ಕೊಂಡೈತೆ, ನೀನ್ ಒಳಿಕ್ ಹೋಗ್ಬಿಡು ಜಲ್ದಿ. ನಿನಗೂ ಸೇರ್ಕೊಂಡಿದ್ ಮಗ ದುಷ್ಟಶಕ್ತಿ. ನಿಮ್ ಮಂದೇವ್ರ ನರಸಿಂಹಸ್ವಾಮಿ ಕಾಪಾಡ್ತಾನೆ, ಒಳಿಕ್ ಹೋಗ್ಬಿಡು. ಒಳಗ್ ಬಿಡು, ನನ್ನ ಒಳಗ್ ಕಾತೋಟ ಹೇಳು, ಹುಚ್ಚೋ ಇಟ್ಕೊಂಡಿದೀನಿ ಕೈಗೆ, ಬಿಟ್ಬಿಡ್ರಿ ಅಂತ ಹೇಳು. ಹಲೋ ಹೇಳಪ್ಪ, ಬಲ್ಗೈಗೆ ಹುಚ್ಚೋ ಇಟ್ಕೊಂಡಿದೀನಿ, ಬಿಟ್ಬಿಟ್ರಿ ದಯವಿಟ್ಟು ಒಳಿಕ್ ಹೋಗ್ಬೇಕು ಅನ್ನೋ ಹೇಳು, ತಾಯಿಗೆ ಹೇಳು. ಹಲೋ, ಕೈ ತೊಳ್ಕೊಂಡ? ಇಲ್ಲ. ಮತ್ತೆ ಏನ್ ಮಾಡ್ತಿದ್ದೀಯ ನೀನು? ಹಲೋ, ಕಂಬುಡ್ಕಾಡ್ತಾ ಇದ್ದೀನಿ. ಏನ್ಕೆ? ಕೈ ತೊಳ್ಕೊಳಕ್ಕೆ. ಕೈ ತೊಳ್ಕೊಂಬೇಡ ಕಣಯ್ಯ, ಕೈ ತೊಳ್ಕೊಂಬೇಡ. ನಾನು ಕೈ ತೊಳ್ಕೊಳಕ್ ಆಚೆಗೆ ನಿಂತ್ಕೊಂಡಿದ್ದೀನಿ. ಆಚೆಗೆ ಬಿಟ್ಟು ಬಂದು ಎಲ್ಲ ಒಳಗೇನ್ ಮಾಡಿದೀನಿ. ಹಲೋ, ಯಾಕೋ ಬಾರಿ ಕೋಪ ಹೋಗವ್ರ ಸ್ವಾಮಿ. ಕೋಪ ಈಗ ಶಾಂತ ಮಾಡ್ತೀನಿ. ಒಂದು ಮೊಟ್ಟೆ ತಗೋ ಹೋಗು ಜಲ್ದಿ. ಬೇಡ ಬೇಡ, ಕೈ ತೊಳ್ಕೊಂಬೇಡ, ಒಂದ್ ಮೊಟ್ಟೆ, ಒಂದ್ ನಿಂಬೆಹಣ್ಣು. ಸಂಘಕ್ಕೆ ಕಾಸಿಲ್ಲ ಅಂತ ಮನೆಗೆ ಮುಗಿತಾವ್ರೆ. ನಿಮ್ಮ ಅಮ್ಮ ತುಂಬಿ ಯಾರ್ತವ್ರ ಕೇಳ್ಸ್ಕೋಗಲ್ಲ ತುಳ್ಳಿ. ಯಾಕೋ ನನ್ನ ಬೆಳಬೆಳಿಗ್ಗೆ ಸೋಮವಾರ ಶಿವನ್ ವಾರ ದಿವಸ ಫೋನ್ ಮಾಡಿದ್ರೆ ಈ ತರ ಮಾತಾಡ್ತಿದ್ಯಾ? ಮತ್ತೆ ಮೊಬೈಲ್ ಫೋನ್ ಹಾಕಿ ನಿಮ್ಮ ಬೆನ್ಶಾಕ್ ಮಾಡ್ತೀಯ? ಯಾಕೆ? ನಂದು ಒಂದ್ ಜೀವನ ಅಲ್ವಾ, ನನ್ ಜೀವನ ನೀನ್ ಹಾಳು ಮಾಡಿದ್ಯಲ್ಲ. ಇವತ್ತು ಇದಕ್ಕೆ ಯಾರು ನಿಮ್ ಮನೆ ಹಾಳಾಗ್ ಹೋಗ್ಲಿಲ್ವಲ್ಲ, ನಿಂಗೆ ಎಲ್ಲೂ ರೋಡಾಗ ಆಕ್ಸಿಡೆಂಟ್ ಆಗ್ಲಿ ಅಕ್ವಾ ಅವರ್ ಸಾಯ್ಲಿಲ್ವಲ್ಲ. ನಾವು ತುಳ್ಳಿನ ಸುಮ್ಮನೆ ಸಂಘ ಕಾಸಿಲ್ಲ ಅಂತ ಮಾಡಿ ಆಡ್ತಾ ಇದೀವಿ ನಾವು. ನಿಮ್ಮ ಅಮ್ಮ ನಿಮ್ಗೆ ಮಾನ ಮರ್ಯಾದಿಲ್ಲ ನಿಮ್ಗೆ? ಯಾಕೆ ಮಾನ ಮರ್ಯಾದೆ? ಇವತ್ತು ಬಂದ್ ನನ್ ಪಕ್ಕದಾಗ ಮನೆ ಕಂಬೇಕಾರೆ ಜೊತೆ ಟೂರ್ ಪಾರು ಸುತ್ತಬೇಕಾರೆ ನಿಂಗಿರ್ಲಿಲ್ಲ ಮಾನ ಮರ್ಯಾದೆ? ಮನೆಗ್ ಬಂದ್ರೆ ನೋಡು ಅಲ್ಲ, ಸಂಘ ಕಾಸಿಲ್ಲ ಅಂದ್ರೆ ತುಳ್ಳಿ ಕಾಸಿಲ್ಲ ಅವಾಗ ಕುಡ್ದ್ಬಿಟ್ಟಿ ನನ್ ಮನೆ ಬಾಕ್ಲಿಗೆ ಮನೆ ಕಣಿವಲ್ಲ, ಅವಾಗ ಎಲ್ಲೋಗಿತ್ತು ನಿನ್ ಜ್ಞಾನ? ನನ್ನ ಹತ್ರ ಮನುಷ್ಯರು ಸಂಘ ಕಾಸಿಲ್ಲ ಅಂತ ಹೇಳಿ ತಿರುಗ್ತಾವ್ರು 2-3 ಸಂಘದಾಗ ಎತ್ಕೊಂಡು ವಾಲೆ ಪಾಲೆ ಮಾಡಿಸ್ಕೊಂಡಿದ್ಯಲ್ಲೋ ಗೊಜ್ಗ ನನ್ ಮಗನೇ, ತಲಿಡ್ಕ ನನ್ಗೆ ಗೊಜಗ್ ನನ್ ಮಗನೇ ಇಕ್ಕೊಂಡಿದ್ಯಲ್ಲ ವಾಲೆ ಪಾಲೆ. ನನ್ನ ಹತ್ರ ದೋಚ್ಕೊಂಡು ಹೋಗಿದ್ದಾಯ್ತು, ನನ್ನ ಹತ್ರ ಚೈನು ಪೈನ್ 2 ಇದ್ದು ಮಾರ್ಕೊಂಡು ಎಲ್ಲ ಈಸ್ಕೊಂಡ್ ಮಾರ್ಕೊಂಡೆ. ಈಗ ಅವಳ ಹತ್ರ ಇದ್ ಮಾಡ್ಕೊಂಡು ಎಂಡ್ರತಾವ, ಇನ್ನೇ ಅವಳನ್ನ ನೋಡ್ಕೊಂಡು ಲಕ್ಷ್ಮಿ ತಾವ್ ಎಡ್ ದೋಚ್ಕೊಂಡ್ ಬಂದೆ.
ಈ ಮೌ ಕೈಯ ವಸ್ತು ನೋಡ್ಕೊಂಬಂದೆ ಎಲ್ಲಿ ಯಾವ ಊರಲ್ಲ ತುಂಬಿ ನಿಂದು? ಯಾವ ಊರು? ಆ ಊರೇ. ಲಕ್ಷ್ಮಿ ತಾವ್ ಗಂಡಸ ತೊಳ್ತಾವ್ ದೋಚ್ಕೊಂಬಂದೆ, ನನ್ ತಾವ್ ದೋಚ್ಕೊಂಡೋದೆ. ಈಗ ನೀನ್ ಹೆಂಡ್ರು ತಾವ್ ದೋಚ್ಕೊಂಡ್ ಹೋಗಿದ್ಯಾ? ಇನ್ಯಾವಳು ನೋಡ್ಕೊಂಡಿದ್ಯೋ? ಬರೀ ಇದೇ ಆಗುತ್ತೆ. ನೋಡ್ ನಮ್ಮ ಹೆಂಡ್ರು ಬಂದ್ರೇನು ನಿಮ್ ಎಷ್ಟು ಜನ ಕೊಟ್ಟು ಹೊಡೆಯಲ್ಲ ಮುಂದೆ ನೀವು ಒಂದೊಂದು ಸಂಸಾರ ಬಿಡ್ತೀರ. ನೀವ್ ತಾಯಿ ತುಳಿನ ಎಷ್ಟು ಜನ ಕೈಸಿದ್ರ ತುಳಿ ನೀವು. ಅಪ್ಪ ತುಲ್ಲಪ್ಪ, ನೀನ್ ನಮ್ಮ ಮನೆ ಬಾಕ್ಲಿಗ್ ಬರ್ಬೇಕಾರೆ ಹೆಂಗಿತ್ತಪ್ಪ? ಚೆನ್ನಾಗಿತ್ತ? ಅವಾಗ ಬಂದ್ ನನ್ ಮಗನ್ ಆಡ್ಸ್ಕೊಂಡು ಮುತ್ ಕೊಟ್ಕೊಂಡು ಮೆಲ್ಲಗಿದ್ದು 100-200 ಕಿತ್ಕೊಂಡ್ ಹೋಗಿವಲ್ಲ, ಅವಾಗ ಹೆಂಗಿತ್ತಪ್ಪ? ಯಾವಾಗ ಎಷ್ಟೋ ಆಲೆ 4-5 ವರ್ಷದಿಂದ ಇವಾಗೆಲ್ಲ ಕುಡಿಯೋದ್ ಬಿಟ್ಟಿದ್ಯಾ. ಕುಡಿಬೇಕಾದ್ರೆ ಎಷ್ಟು ದುಡ್ಡು ಇಸ್ಕೊಂಡ್ ಹೋಗಿದ್ಯಾ ನನ್ನ ಹತ್ರ? ಆ ಸುಧಾಲಾಡ್ಜಿ ಕರ್ಕೊಂಡೋಗಿ ನಂಗೆ ಲಂಗ ಮೇಲೆ ಕಟ್ಕೊ, ನೀನ್ ಚೆನ್ನಾಗ್ ಕಾಣ್ತೀಯ, ಸೆಕ್ಸಿಯಾಗಿ ಕಾಣ್ತೀಯ ಅಂತ ಎಲ್ಲ ಮಾತಾಡಿವಲ್ಲ ಅವಾಗ. ನೀನ್ ಮಕನೇ ನೋಡಿಲ್ಲ. ಮಕ ನೋಡಿಲ್ಲ ಬಿಡಪ್ಪ, ಅದನ್ನ ನೋಡಿಲ್ವಾ? ನೋಡ್ ನಮ್ಮ ಮನೇಲಿ ಬಂದ್ರೆ ತಾಯಿನ ತಲೆಗೆ ಕುಡಿಯೋ ಗ್ಯಾಪ್ ನಾವ್ ಕುಡಿಬೇಕು. ನಿನ್ನಿಂದ ನನ್ ಸಂಸಾರ ಹಾಳು ಮಾಡ್ದೆ, ನನ್ ಗಂಡನ್ ಕಿತ್ಕೊಂಡೆ, ನನ್ ಮಕ್ಳು ಜೀವನ ಹಾಳು ಮಾಡ್ದೆ. ಇವತ್ತು ನಮ್ಮ ಮನೆ ಲೋನ್ ತಗೊಂಡೆ, ಆ ಲೋನಿನ ದುಡ್ಡು ನೆಕ್ಕಂಡೆ. ನೀನ್ ತಾಯಿನಾಕಿ ಎಷ್ಟು ಜನ ಕೂತ ಸೂಳೆ ಮುಂಡೆಲ್ಲ ನಿಮ್ಮ ಒಂದ್ ಎಷ್ಟು ಜನ ತೆಗಿಸ್ಕೊಂತಿಯಲ್ಲ. ನಿಮ್ ಮನೆನೇ ನೋಡಿಲ್ಲ, ಮನೆ ಮಾಡ್ಕೊಂಡೆ ಅಂತ ಹೇಳಲ್ಲ. ಆಣೆಕಯ್ಯ ನಿನ್ ಮನೆ ಹಾಳಾಗೋಗ್ಲಿ ಹಂಗೆ ನೋಡಿಲ್ಲ ಅಂತ ನೋಡದ ಮನೇಲಿ ಬಂದ್ರೆ. ಹಲೋ ಬೆಳಗ್ಗೆ ನೋಡೋ ನಮ್ಮ ತುಳಿಗ್ ನಾನೇನೋ ಜ್ಞಾಪನ ಮಾಡ್ತೀನಿ ಮರ್ತೇ ನರಸಿಂಹ ಸ್ವಾಮಿ ಮೇಲೆ ಆಣೆ ಮಾಡಿ ನಾನು ನೋಡಿಲ್ಲ, ನನ್ ಮಕ್ಳು ನೋಡಿಲ್ಲ, ನನ್ ಮನೆ ನೋಡಿಲ್ಲ, ನನ್ ಮನೆಯೊಳಗೆ ಬಂದಿಲ್ಲ ಅಂತ ಆಣೆ ಮಾಡು. ನರಸಿಂಹಸ್ವಾಮಿ ಸತೆ ನಿಮ್ ಮನೆ ನೋಡಿಲ್ಲ, ನಿಮ್ ಮಕ್ಳು ನೋಡಿಲ್ಲ, ನಿಮ್ ಫುಲ್ ಕೆರೆ ನಿಮ್ಮ ತಾಯಿನಾಕೆ. ಸುಳೆ ಮಗನೇ, ಆ ಲಕ್ಷ್ಮಿ ದುಡ್ಡು ಸುಳೆ ಮುಂದೆ ನಿಮ್ಮ ತುಳಿ. ಸುಳೆ ಮಗನೇ, ಆ ಲಕ್ಷ್ಮಿ ದುಡ್ಡು ಹಚ್ಕೊಂಡ್ ಬಂದಿಲ್ಲ ಅಂತ ಆಣೆ ಮಾಡ ನೀನು. ಲಕ್ಷ್ಮ ಕುಂತವ ಅವಳು ಗಂಡಸತೊಳ KB ದುಡ್ಡು ಅವಳು ಲಕ್ಷ್ಮಕ್ಕನ್ನ ನಿಮ್ಮ ತುಳಿ ನಿನ್ನ ಬಂದು ದಂಗಿಸಿದ್ಲ ಅವರು. ಅವಳು ತಕ್ಕ ಹೋಗಿ ಅಲ್ವ ನೀನ್ ದುಡ್ಡು ಹಚ್ಕೊಂಡ್ ಬಂದಿ. ಗಂಡಸತೊಳ KB ಕೆಲಸ ಆಗಿದ್ದ ದುಡ್ಡು ಹೋಗಿತ್ತು, ಜಮೀನ್ ಮಾರಿದ್ಲಲ್ಲ, ಆ ದುಡ್ಡು ದೋಚ್ಕೊಂಬಂದ್ ಕಿವಿ ವಾಲೆ ಪಾಲೆ ಅದು ಇದು ಮಾಚ್ಕೊಂಡು ಗಾಡಿಗಳು ಅಡ ಇಸ್ಕೊಂಡು ಈಗ ಯಾವ್ದ ಪುಟ್ಗೋಸಿ ಪಾಯ ಬೇರೆ ಹಾಕ್ಸಿದ್, ಪಿಲ್ಲರ್ ಬೇರೆ ಹಾಕ್ಸಿದ್ಯಂತೆ. ಯಾವ್ರ ಮನೆ ಹಾಳು ಮಾಡಿ ಗಂಡಸತೊರ್ದ ದುಡ್ಡು ಇಸ್ಕೊಂಬಂದು ನೀನ್ ಬಾಯಿ ನಮ್ಮ ಮಣ್ಣಾಕ ನೀನ್ ಹೋಗೋದಾರಿಗೆ ಆಕ್ಸಿಡೆಂಟ್ ಆಗಿ ಸಾಯ, ನಿಮ್ ಮನೆ ಹಾಳಾಗ ಹೋಗ. ತುಳಿಗ್ ನಾನ್ ತಿನ್ನೈತಲ್ಲ, ನೀನು ನಿಮ್ಮ ಅಮ್ಮ ತುಳಿಗ್ ನಾನ್ ತುಳ್ಳಿ ನನಗೆ ಫೋನ್ ಮಾಡು ಅಥವಾ ಇನ್ನೊಂದ್ ಮಾಡು ಅಂತ ಯಾವ ತುಳ್ಳಿ ಯಾವ ನನ್ನ ಮಗ ನೀನ್ ನೋಡಿಲ್ಲ ನಾನು. ಹುಡುಗ ಅದಲ್ಲ ಬರ್ಲ ಇಲ್ಲಿ ಹುಡುಗ ಬಂದಾಗ ಆಗ್ಬೇಕು. ನಮ್ಮ ಮನೇಲಿ ಬಂದ್ರೆ ನಿಮ್ ಮನೆಯವ್ರು ಬಂದ್ರೆ ಹುಚ್ಚು ಹೊಯ್ಕೊಳ್ಳೋ, ಎದ್ರಕಂಡು ಹುಚ್ಚು ಹೊಯ್ಕೊಳ್ಳೋ. ಯಾಕೆ ಹೇಳೋ? ಕೂಳಿಲ್ಲ, ನೀರಿಲ್ಲ, ಏನು ಕೊಡಲ್ವಲ್ಲ ಅವಳು. ಎಂಡ ಮಾರಿ ದುಡ್ಡು ಚೆನ್ನಾಗ್ ಮಾಡ್ಕೊಂಡವಳಲ್ಲ ಅವಳು. ನನ್ ಗಂಟ್ಲು ಒಣಗೋದಂಗ ಬರ ಇಲ್ಲ, ಅದು ಹಂಗೆ ದುಡ್ಡಿಲ್ಲ ಹುಡುಗ. ಹಂಗೆ ಹುಡುಗಿ ತಗೊಂಡೋಗಿ ಹಂಗೆ ತಾಯಿನ ಎಷ್ಟು ಜನ ಹಾಳು ಮಾಡಿ ಚೂಡ ಮುಂಡವಳು. ನೀನೇನ್ ಯಾರ ಮನೇನು ಹಾಳು ಮಾಡಿಲ್ಲ, ತಲಿಡ್ಕ. ನರಸಿಂಹಣ್ಣ ಓ ಈಗ ನೋಡಿದ್ರು ಚೆಡ್ಡಾಗಿ ಹುಚ್ಚಿಡ್ಕೊಂಡ್ ಆಗ್ತಾ ಇದ್ ನಂಗೆ. ಅಣ್ಣ ಇಲ್ಲ, ಮಧ್ಯಾಹ್ನ 3 ಗಂಟೆ ತಗ ನೀನ್ ಹುಚ್ಚಕ್ಕೆ ಏನ್ ಮಾಡ್ಕೊಂಡು ಎಲ್ಗೋಗಿದ್ದೆ ನೀನು? ಏನು ಬಸ್ಟೈಟ್ ಇಡಿಯಟ್ ಹೇಳು. ಏನ ಇದು ಇನ್ನು 6 ಗಂಟೆ ಆ ಕಡೆ ವಿಧಾನಸೌಧ ಅಂದ್ರೆ ಇದು ದಕ್ಷಿಣ ಆಫ್ರಿಕಾದಾಗ ಐತಾ? ಇಲ್ಲಿ ಬೆಂಗಳೂರು ಕುಡಿಗಿಡಿ ಅಂತ ಕಲ್ಸಾಗ ಮಾಡ್ತಾರಪ್ಪ ಇವ್ರು. ಅಣ್ಣ ಹಲೋ, ಬಲ್ಗಡಿ ಕದ್ದಾಬೇಕು ಒಂದ ಮಾಡಂಗ ತಲೆ ಬಂದ್ಬಿಟ್ರು. ನೀನು ಮುಚ್ಕೊಂಡು ಗಿರಾಕಿ ಕರ್ಕೊಂಬತ್ತಿ ಇಲ್ವಣ್ಣ ಇವತ್ತು? ಯಾಕೆ ಇದು ಗಿರಾಕಿ ಕರ್ಕೊಂಬ ಒಂದ ಮಾಡ್ದಂಗಿರಣ್ಣ. ಇಲ್ಲಿ ಬೆಳ್ಳಿ ಮೂಡಿತು, ಕೋಳಿ ಕೂಗಿತು. ಹಲೋ ಏನ್ ಕರ್ಮ ಮಾಡಿದ್ವ ನಾವು. ನನ್ಗೇನು ಮನೆಲ್ಲ ಧರ್ಮಸ್ಥಳಕ್ಕೆ ಹೋಗಿ ಬಂದು, ಹೊರನಾಡಿಗೆ ಹೋಗಿ ಬಂದು. ಈಗ ಅಣ್ಣ ದಾಸವಾಳದ ಗಿಡದ 10 ಎಕರೆಗೆ ದಾಸವಾಳದ ಗಿಡ ಹಾಕಿ ದಾಸವಾಳದ ಗಿಡದ ಗಿರಾಕಿ ಕರ್ಕೊಂಬರೋಣ. 10 ಎಕರೆಗೆ ಹಾಕಿದೀನಿ. ಅದು ಗಿರಾಕಿ ಇವತ್ ಕರ್ಕೊಂಡ್ ಬರ್ತೀನಿ ಅಂತ ನಾನು ಫೋನ್ ಇಡೋದು. ಇಲ್ಲ ಅಂತ ಅಂದ್ರೆ ಬಿಡಲ್ಲ ನಾನು. ಹೇಳಿ ಇವತ್ತು ಕರ್ಕೊಂಡ್ ಬರ್ತೀಯ ಅಣ್ಣ?
ನಾನು ಇಲ್ಲ ಸ್ವಾಮಿ, ಸುಳ್ಳು ಹೇಳ್ಬಾರ್ದು. ನಾವು ಕರ್ಕೊಂಬರಲ್ಲ ನಾವು. ಯಾಕಣ್ಣ ಬಳ್ಳಾಪುರ ಕಡೆ, ತುಮಕೂರು ಆ ಕಡೆ, ಬೆಳ್ಳಾವಿ ಚೋಳೂರ್ ಕಡೆ ಎಲ್ಲ ರಿಯಲ್ ಎಸ್ಟೇಟ್ ನೀವೇ ಅಂತ ಚೆನ್ನಾಗ್ ಮಾಡೋದು. ನಾವ್ ಮಾಡ್ತೀವಿ ಸರ್ ರಿಯಲ್ ಎಸ್ಟೇಟ್. ಮಳೆ ಬಂದ್ರೆ 3 ತಕ್ ಬಕೆಟ್ ಇಕ್ತಿವಿ ಮನೆಗೆ, ರಿಯಲ್ ಎಸ್ಟೇಟ್ ಮಾಡಕ್ ಹೋಗ್ತೀವಿ. ನೀನ್ ಬಡ್ಡಿಗೆಲ್ಲ ಬಿಟ್ಕೊಂಡಿದ್ದೀರಂತಲ್ಲ ಚೆನ್ನಾಗಿ. ಕೊಟ್ರ ಕೊಟ್ಬಿಡ್ಲಿ ಸಾಕು ಅಣ್ಣ. ಈಗ ದಾಸವಾಳ ಗಿಡದನ್ನ ಕರ್ಕೊಂಬರೋಣ ಗಿರಾಕಿನ ಇವತ್ತು ಹೆಂಗಾರ ಮಾಡಿ. ಕೈ ಮುಗಿದು ಕಾಲಿ ಬಿದ್ಬಿಡ್ತಿದ್ವಿ, ಹೊಂಡ ಮಾಡಕ್ ಸ್ವಲ್ಪ ಟೈಮ್ ಕೊಡಿ ನಮ್ಗೆ. ಇಲ್ಲ, ನೀವು ನಮಗ್ ಟೈಮ್ ಕೊಡ್ಬೇಕು. ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೀನು ನಮಗ್ ಟೈಮ್ ಕೊಟ್ರೆ ಮಧ್ಯಾಹ್ನ ಆಲೆ ಊಟ ಮಾಡ್ಬೇಕು. ನಾನು ಆಲೆ 4 ಗಂಟೆ ಆಗ್ತಾ ಬಂತು, ಮಧ್ಯಾಹ್ನದ ಊಟ ಮಾಡ್ಬೇಕು. ಅಲ್ಲೇ ವಿಧಾನಸೌಧದಲ್ಲಿ ಟೈಮ್ ಆಗೈತಣ್ಣ ನಮ್ಗೆ. ವಿಧಾನಸೌಧದಲ್ಲಿ ಟೈಮ್ ಆಯ್ತಾ? ವಿಧಾನಸೌಧದ ಅಲ್ಲೇ 4 ಗಂಟೆ. ಅಲ್ಲೇ ನಮ್ಮ ಮಕ್ಕಳೆಲ್ಲ ಊಟ ಸ್ಕೂಲಿಂದ ಬತ್ತ ಕರ್ಕೊಂಬರಕ್ ಹೋಗ್ಬೇಕು. ಸ್ವಾಮಿ ಹಂಗಾರೆ ಕರ್ಕೊಂಬಂದ್ಬಿಟ್ಟು ಊಟ ಮಾಡಿಸಿ ಮನಸ್ಸಿ. ನಾನು ಒಂದ್ ಅಂದ ಮಾಡ್ಬಿಟ್ಟು ಬರ್ತೀನಿ, ಫೋನ್ ಮಾಡ್ತೀನಿ. ನಿಮ್ ಮಕ್ಳು ಸ್ಕೂಲಿಂದ ಬಂದ್ರಣ್ಣ ಅಲ್ಲೇ? ನಮ್ಮ ಮಕ್ಳು ಸ್ಕೂಲಿಂದ ಬಂದಿಲ್ಲ. ಯಾರೋ ಕೀಳ್ತಾವೆ, ಮನೆ ಸುಮ್ಮನೆ ಬಿತ್ಕೊಂಡವೆ. ಹೌದಾ? ಅಕ್ಕರು ನಿಮ್ ಮನೆಯವ್ರ ಅಕ್ಕರು ಡ್ಯೂಟಿಯಿಂದ ಬಂದ್ರಣ್ಣ? ಓಹೋ, ತಿರ್ಗಾ ಇವರು ಎಟ್ಟಿನ ಡಬ್ಬೆ ಹೊಡ್ಸಂಗ್ ಕಾಣ್ತಾರ ಇವ್ರು. ಅಕ್ಕ ಡ್ಯೂಟಿಯಿಂದ ಬಂತಣ್ಣ. ಈಗೇನ್ ರೈಲ್ವೆ ಡಿಪಾರ್ಟ್ಮೆಂಟ್ ಅಣ್ಣ ಅಕ್ಕ? ಇಲ್ಲ, ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲ, ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್. ಏನ್ ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್? ಇಲ್ಲ, ಊಸ್ ಬಿಟ್ಕೊಂಡು ಹೋಗಿ ಗಬ್ ಬಾಯ್ಸ್ ನೋಡ್ಬೇಕು. ಹೌದಾ ಅಣ್ಣ? ಇನ್ನೇ ಅಣ್ಣ ಬಿಟ್ಟಲ್ಲ ಮಗ, ಗಬ್ಬು ವಾಸನೆ ಬಿಟ್ಟಿದೆ. ಯಾವ ತಲೆ ಹುಚ್ಚಿಡುತ್ತವ್ರ ನನ್ಗೆ. ಯಾಕಣ್ಣ? ಯಾರಣ್ಣ ಬಿಟ್ಟಿದ್ದು? ಯಾರ್ ಬಿಟ್ರಪ್ಪ? ಏನ್ ನಾಯಿಗೆ ಬಿಡ್ತು? ಯಾರಣ್ಣ ಬಿಟ್ಟಿದ್ದು? ಕರೆಕ್ಟಾಗಿ ಹಲೋ ಸ್ವಾಮಿ, ಒಂದ್ ಔಟ್ ಅಂದ ಮಾಡಕ್ ಬಿಡ್ತೀರ ನನ್ ಟೈಮು. ಅಲ್ಲ, ಒಂದ್ ನಿಮಿಷ. ಈಗ ಯಾರು ವಾಸನೆ ಬಂದಿದ್ದು ಏನ್ ಕೇಳು. ಈಗ ಯಾವ್ದ ನಾಯೇನೋ ಹುಚ್ಚು ಏನಾತ ವಾಸನೆ. ಅವಾಗಲೇ ಯಾರು ಕೇಳ್ದಲ್ಲ ಯಾರಿಗೆ? ಸ್ವಾಮಿ ಒಂದೇ ಮಾಡ್ಬೇಕು ನಾನು. ಆಯ್ತು, ಒಂದ್ ನಿಮಿಷ ತಡಿ. ಅವಾಗಲೇ ಯಾರಿಗೆ ಕೇಳ್ದಲ್ಲ? ಯಾರಿಗೆ ಕೇಳಿದೆ ಹೇಳು, ಅದಕ್ಕೆ ಹೇಳು. ಯಾರು ಯಾ ಕಡೆ ಕೇಳ್ಸೋ ಏನ್ ಮಾಡ್ಕೊಂಡು ಗೊತ್ತಾಗಲ್ಲ ನನಗೆ. ಯಾ ಕಡಿಕನ ಎದೋಳು ಗೆದ್ದೇನ ಬೇಕಾಯ್ತೆ. ಹೇಳು. ಯಾರು ದೊಡ್ಡ ತೆಕ್ಕು ಸುಳ್ಳ ಮಕ್ಳು ಇವರು. ಹಲೋ, ನಮ್ಗೂ ತೆಕ್ಕಿರುತ್ತಾರೆ ಅಣ್ಣ. ನರಸಿಂಹಣ್ಣ 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 ಅವನಮ್ಮ ನರಸಿಂಹರಾಜ ಶಾಟಾಕ ಸುಮ್ಮನೆ ಫೋನ್ ಒಂದ ಮಾಡಕ್ ಹೋಗ್ಬೇಕು ನಾನು. ನೀನು ಯಾವಾಗ ಕರ್ಕೊಂಡ್ ಬರ್ತೀಯ ಗಿರಾಕಿನ? ಒಂದು ಅರ್ಜೆಂಟ್ ಆಯ್ತು. ಹೇಳಣ್ಣ, ಗಿರಾಕಿ ಯಾವಾಗ ಕರ್ಕೊಂಡ್ ಬರ್ತೀಯ? ನೀನ್ ಯಾವಾಗ ನಿನ್ ತಿಕ್ಲು ಬಿಡ್ತದ ಅವಾಗ ಕರ್ಕೊಂಡ್ ಬರ್ತೀನಿ. ಯಾರಿಗ್ ತಿಕ್ಲು? ಮತ್ತೆ ತಿಕ್ರಿ ಒಂದ ಮಾಡ್ಬೇಕು ನಾನು. ನೀವು ಒಂದ ಹಲೋ ಹಲೋ ಕದ್ದ, ಏನ್ ಮಾಡ್ತಿದೀಪ? ಹಲೋ ಕಂದ, ಪೂಜೆ ಮಾಡ್ತಾ ಇದೀನೋ? ಏಮರಿ ಪೂಜೆ ಮಾಡ್ತಾ ಇದೀನೋ ಕಂದ? ಪೂಜೆ ದೇವಸ್ಥಾನ ಅದು ಹೇಳಿ ತಮ್ಮ. ಏನ್ ಹೇಳಣ, ರಾಗಿ ಇಲ್ಲ, ಅಕ್ಕಿ ಇಲ್ಲ, ಇದು ಫುಲ್ಲಿ ತಗಲ್ಕೊಂಡ್ರಿ ಇವಳು ಅಲೆ. ಈಗ 2 ದಿನದಿಂದ ಹೆಂಗೋಯ್ತು ನನ್ನ ಜೀವ, ಮಾತಾಡಂಗಿರಲಿಲ್ಲ. ಇದು ಬೇಕಲ್ ನಂಬರ್ ಮಾಡಿದ್ರು ನೋಡಿ. ಬೇಕಿಲ್ ನಂಬರ್ಗಲ್ಲ, ನಂಬರ್ಗೆ ನನಗ್ ಸುಮ್ನೆ ಸಿಟ್ಟ ತುಸ್ಬೇಡ, ಗೊತ್ತಾಯ್ತಾ? ಈಗ ನೀನು ನನ್ ಜೀವನಾಂಶಕ್ಕೆ ಅದೇನ್ ಕೊಡ್ತೀಯ ಇಲ್ವೋ? ಕೊಡ್ತೀನಿ. ಯಾಕೆ ಇದು ಅಲ್ಲ, ಅದನ್ನ ಕೊಟ್ಟು ಸಾಕಾಗೈತಲ್ಲ, ಇನ್ನ ಏನ್ ಕೊಡ್ತೀಯ? ಎಲ್ಲೋ ಶಿವ ಅಂತ ಹೊರಟ್ನಲ್ಲ ಈಗ. ಇನ್ನ ಕೊಡ್ಬೇಕಾ? ವಯಸ್ಸಾದ್ಮೇಲೂ ನಮ್ ಕೈಲಿ ಆಗಲ್ಲಪ್ಪ.
ನಮ್ ಕೈಲಿ ಆಗಲ್ಲ, ನಮ್ ವಯಸ್ಸಾಗೈತೆ. ನಮ್ ಕೈಲಿ ನಮ್ ಕೈ ನೀರ್ ಕೊಡು ಕುಡಿಯಕ್ ಮಗ. ನಮ್ ಕೈಲಿ ಆಗಲ್ಲ. ಆಯ್ತವ. ನೀನ್ ಯಾರ್ ಕೈಗನ ಕೊಟ್ಕೋ, ಹಾ ಗೊತ್ತಾಯ್ತಾ? ನನಗ್ ಜೀವನಾಂಶಕ್ಕೆ ಏನ್ ಕೊಡ್ತೀಯ ಕೊಡು. ಜೀವನಾಂಶಕ್ಕೆ ಆ ಬರ್ಕ ಏನ್ ಬರ್ಕೋ ತರ್ಕ ಅವೆಲ್ಲ ಇಲ್ಲ. ಮುಚ್ಕೊಂಡ್ ಕೊಟ್ರೆ ಸರಿ. ಕಲ್ಪಟ್ಟಿ ಹಿಡ್ಕೊಂಡ್ ಮನೆದಾಗ ಬಂದ್ರೆ ನಾನು ನಿನ್ನಂತರ 150 ಜನ ನೋಡಿದ್ ಎಲ್ಲೆಲ್ಲ ಬಿದ್ ಬಂದ. ನಿನ್ಗೇನ್ ಲಾಸ್ಟ್ ನಿನ್ಗೆ ಅದು ಸಿಗಲ್ಲ. ನಿಂದು ಇದು 6 ಅಡಿ 3 ಅಡಿ ಏನ್ ಕೊಟ್ಬಿಟ್ಟಿರಲ್ಲ ಹೇಳ್ತೀಯ ಅಲ್ಲ. ನಮ್ ಮನೆಗೆ ನಮ್ಮನ್ನ ಯಾರು ಕೇಳಲ್ಲ. ಏನಂತ ನಿಮ್ ಮನೇಲಿ ಹೇಳಿದ್ರ ನಂತಕ್ ಬಾ ಅಂತ? ನಂತಕ್ ಬಾ ಅಂತ ನಿಮ್ ಮನೇಲಿ ಹೇಳಿದ್ರ ನಿಂಗೆ? ಯಾವ್ರು ನಿಂದು? ನೀನ್ ಯಾರು ನೀನು? ಎಲ್ಲ ನನಗೆಲ್ಲ ಇವ್ರು ಸಾಹೇಬ್ರೆಲ್ಲ ಹೇಳಿದ್ರು. ಅವ್ರು ಎಲ್ಲಿ ಹೇಳ್ತಾರೋ ಅಲ್ಲಿ ನಡಿ ನಾವು ಬರ್ತೀವಿ, ಅವು ಹಂಗೆ ಹಿಂಗೆ ಅಂತ ಎಲ್ಲ ಧೈರ್ಯ ಕೊಟ್ಟಿದ್ದಾರೆ. ಓ ನೋಡಪ್ಪ, ನನ್ ಸಂಸಾರ ನೀನ್ ನನ್ ಪಕ್ಕದಾಗ ಮನಿ ಕಾಣ್ಬೇಕಾರೆ ಅವ್ರು ನಿನ್ಗೆ ಹೇಳಿರ್ಲಿಲ್ಲ ಬಂದ್ ಮನಿಕೋ ಅಂತ, ಗೊತ್ತಾಯ್ತಾ? ಎಲ್ಲಿ ಮನೆ ಕಂಡಿದೆ ನಿಮ್ ಪಕ್ಕದಾಗೆ? ಎಲ್ಲಿ ಮನಿ ಕಂಡಿಲ್ಲ ಅಂತ ಕೇಳು. ಯಾಯ ತೋಪ ಕರ್ಕೊಂಡ್ ಹೋಗಿದ್ಯಾ? ಯಾಯ ತೋಟ ಸಾಲಿ ಕರ್ಕೊಂಡ್ ಹೋಗಿದ್ಯಾ? ಯಾಯ ಮನೆ ಕರ್ಕೊಂಡಿದ್ಯಾ? ಎಷ್ಟ್ ಲಾಡ್ಜಿ ಕರ್ಕೊಂಡ್ ಹೋಗಿದ್ಯಾ? ಗೊತ್ತಾಯ್ತಾ? ಮಗು ಆದ್ಮೇಲೆ ಎಲ್ಲಾರ ಕರ್ಕೊಂಡ್ ಹೋಗಿದ್ರೆ ಪೈರ್ ಹಾಕಕ್ಕೆ, ಕಳೆ ಕೀಳಕ್ಕೆ, ಆಮೇಲೆ ಹೊಲ ಕುಯ್ಯಕ್ಕೆ, ತೆನೆ ಕುಯ್ಯಕ್ಕೆ ಹಿಂಗ ಕರ್ಕೊಂಡ್ ಹೋಗಿ ಕೆಲ್ಸ ಮಾಡಿಸಿ ಆದ್ಮೇಲೆ ಕೂಲಿ ಕೊಟ್ಟು ಅವ್ರ ಮನೆ ಕಳ್ಸಿದೀವಿ ನಾವು. ತೋಟ ಸಂದಿ ಕರ್ಕೊಂಡ್ ಹೋಗಿ ಅವೆಲ್ಲ ನಿನ್ಗೆ ಹೇಳಿಕೆ ಅದ. ನೀನು ಪೈರ್ ಹಾಕಕ್ಕೆ ಕಳೆ ಕೀಳಕ್ ಕರ್ಕೊಂಡ್ ಹೋಗಿಲ್ಲ ನನ್ನ, ನೀರ್ ಹಾಯ್ಸಕ್ ಕರ್ಕೊಂಡ್ ಹೋಗಿದ್ದೆ. ನೀರ್ ಹಾಯ್ಸಕ್ ಕರ್ಕೊಂಡ್ ಹೋಗಿದ್ದಿದ್ ನೀನ್ ನನ್ನ. ನೀರ್ ಹಾಯ್ಸಕ್ ನಮ್ದು ನೀರು ಬೋರ್ ನಿಂತೋಗಿ ಅಲ್ಲಿ ಎಷ್ಟು 10 ವರ್ಷ ಆಯ್ತು, 11 ವರ್ಷ ಆಗ್ಲಿಲ್ಲ ಮಗ. ನಾನ್ ಹೇಳ್ತಿರೋದು ನಿಮ್ ಮನೆಗಿರೋ ಹೊಲ್ದಾಗಿರೋ ಬೋರ್ ಆಗಲ್ಲ. ಎರಡು ಬೋರ್ನು ಸುಮ್ಮನಾಗಿ ಹೋಗಿ ಎಲ್ಲ ತೆಂಗಿನ ಗಿಡ ಎಲ್ಲ ಗೋಳೆ ಹೊಡೆದ್ ನಿಂತವೆ. ನಾನ್ ಹೇಳ್ತಿರೋದು ನಿಮ್ ಹೊಲ್ದಾಗಿರೋ ಬೋರ್ ಅಲ್ಲ, ನಿನ್ ಬೋರಾಗಿ ಬರ್ತೈತಲ್ಲ ನೀರು, ಅದು ನಾನು ಹೊಲಕ್ ಹಾಯ್ಸಕ್ ಬಂದಿದ್ದಲ್ಲಪ್ಪ. ಅವಾಗ ಇದು ಈರುಳ್ಳಿ ಬೆಳ್ಳುಳ್ಳಿ ಕೂಗ್ತಾರಲ್ಲ ಹಂಗೆ ನಿಮ್ಮೂರ್ ಫಾರೆಸ್ಟ್ ಎಷ್ಟ್ ಸರಿ ಕರ್ಕೊಂಡ್ ಹೋಗಿದ್ಯಪ್ಪ? ಚಿನಾಲಿ ಹೇಳ್ತಿಂತೆ ನೀನು. ಚಿನಾಲಿ ಪನಾಲಿ ಅಂತ ಅನ್ಬೇಡ ನೋಡು, ನನ್ಗ್ ಸುಮ್ನೆ ಚಿನಾಲಿ ಪನಾಲಿ ಅಂತ ಅನ್ಬೇಡ. ಇನ್ನಂತ ಮುಂದೆ ಇನ್ನ ಬದುಕಿರೋದು ಹೆಚ್ಚು ಅಲ್ಲ, ಬದುಕಿ ನಿಮ್ಮಂತ ಬದುಕಿರೋದ್ರಿಂದಲೇ ಹಿಂಗೆ ಕೊರೋನಾ ಕಾಯಿಲೆ ಅಂತ ಬರೋದು. ಕಾಯಿಲೆ ಕಸ ಬರೋದು ನಿಮ್ಮಂತರಿಂದಲೇ. ನೀನು ನಂಗ ಅವೆಲ್ಲ ಮಾತಾಡ್ಬೇಡ, ಗೊತ್ತಾಯ್ತಾ? ನನ್ಗೆ ಸುಮ್ನೆ ಜೀವನಾಂಶಕ್ಕೆ ಏನೈತೆ ಕೊಡು. ಇಲ್ಲ ಅಂತಂದ್ರೆ ಮುಚ್ಚೆ ಬಾಯಿ ಜಂಗ್ಲಾಲಿ ಬಿಲಾಲಿ, ಗೊತ್ತಾಯ್ತಾ? ನನಗೆ ಅವೆಲ್ಲ ಗೊತ್ತಿಲ್ಲ. ಸುಮ್ನೆ ಅಮಾಯಕರು ನಮ್ಮಂತಾರನ ನೀವು ಇದು ದೇವ್ರ ಶಾಪ, ನಿಮ್ಮನ್ನೇನು ಸುಮ್ನೆ ಬಿಡೋದಿಲ್ಲ. ಲೇ ಅಣಯ್ಯ ಯಪ್ಪ, ಏನವ ನೀನು ಸಾಪ ಗೀಪ ಅಂತ ನನಗೇನ್ ಎದುರಿಸ್ಬೇಡ ಕಣೋ ತಂದೆ ಪುಣ್ಯಾತ್ಮ. ಎಲ್ಲಿದ್ದ ನೀನು? ಏನೋ ನಾನ್ ಬಂದು ನಿನಗ್ ಜೀವನ ಮಾಡ್ಕೊಟ್ಬಿಡ್ತೀನಿ, ಗಂಡನ್ ಬಿಟ್ಬಿಡು, ಮಕ್ಳನ್ನ ಏನ್ ಮಾಡ್ಬೇಡ, ಒಂದ್ ಮಗು ಎತ್ಕೊಳು ನನ್ಗೆ, ನಾನ್ ನೀನ್ ಹೇಳ್ದಂಗ್ ಕೇಳ್ತೀನಿ, ನಿನ್ ರಾಣಿ ತರ ಸಾಕ್ತೀನಿ, ನಿನ್ಗೆ ಹಂಗ್ ಮಾಡ್ಬಿಡ್ತೀನಿ, ಇಷ್ಟಕ್ಕೆ ಬರ್ದ್ಬಿಡ್ತೀನಿ, ಇಷ್ಟು ಕಾಯಿ ತಂದ್ ಕೊಟ್ಬಿಡ್ತೀನಿ, ಇಷ್ಟು ಹುಳ್ಳಿಕಾಳು ತಂದ್ ಕೊಟ್ಬಿಡ್ತೀನಿ, ತಿಂಗಳ ಇಷ್ಟು ದುಡ್ಡು ಕೊಟ್ಬಿಡ್ತೀನಿ, ನಿಂಗ್ ಸೀರೆ ತಂದ್ ಕೊಡ್ತೀನಿ, ಬಳೆ ತಂದ್ ಕೊಡ್ತೀನಿ, ಅದನ್ ತಂದ್ ಕೊಡ್ತೀನಿ, ಇದನ್ ತಂದ್ ಕೊಡ್ತೀನಿ ಅಂತ ಹೇಳಿ 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 ಬಂದು 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 ಬಂದ್ ಅಂತ ಬಂದು ಅವನಮ್ಮನ ಅಂತ ಇರ ಒಡವೆ ಕಿತ್ಕೊಂಡೆ, ದುಡ್ಡು ಕಿತ್ಕೊಂಡೆ, ನನ್ನ ಹೆಸರಾಗಿ ಸೈಟು ಕಿತ್ಕೊಂಡೆ, ಮಾರ್ಕೊಂಡೆ, ಸೈಟು ಕಿತ್ಕೊಂಡೆ, ನನ್ನ ಹತ್ರ ದುಡ್ಡು ಇಸ್ಕೊಂಡೆ, ಆ ಒಡವೆನೂ ಇಸ್ಕೊಂಡೆ, ಆ ಸೈಟ್ ಇತ್ತು ಹೆಗ್ಗೆರತಾವ, ಆ ಸೈಟು ಮಾರ್ಸಿದ್ದು, ಅದು ದುಡ್ಡು ಇಸ್ಕೊಂಡೆ. ಎಲ್ಲ ನಿನ್ ಬಾಯಿಗೆ ಇಕ್ಕಿ ಇದು ಮಾಡ್ಕೊಂಡು ನಿಮ್ ಮನೆ ಉದ್ಧಾರ ಮಾಡ್ಕೊಂಡೆ, ನನ್ನ ಮನೆ ಹಾಳು ಮಾಡ್ಕೊಂಡೆ. ಓ ಏನ್ ಬೇಡ ಕಣೋ ಯಾಕೋ ಬಾಯಿಗೆ ಲಕ್ಕು ಹೊಡೆದೈತನೋ, ಹುಳ ಬಿದ್ದೈತನೋ ನಿನ್ಗೆ? ಮೊದ್ಲು ಏನಂತಿದ್ದೋ ಲೆಲ್ಲಿ ಪುಟ್ಟ ನೀವೇ ಏನೋ
ಬಿ ಪಿ ತಗಾರ್ ಮಾಡಿಸ್ಬೇಡ. ಲಲ್ಲಿ 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 ನೀವೇ ಈಗ ಏನನ ಓಯ್ ಓಯ್ ಅಂತ ನಾಯಿ ಕದ್ರಂಗಲ್ಲ, ಯಾಕೆ ಏನು ಇಲ್ವಲ್ಲ, ಎಲ್ಲ ದೋಚ್ಕೊಂಡು ಎಲ್ಲ ನಮ್ಮ ಮನೆ ನುಣ್ಣು ತೆಗೆದು ಬಿಟ್ಟಲ್ಲ. ಏನ್ ಗೊತ್ತಿಲ್ಲ, ಯಾವ ಊರು ನಿಮ್ದು ನೋಡಿಲ್ಲ ನಾನು, ನನ್ಗೆ ಫೋನ್ ಮಾಡ್ತೀನಿ. ಏನ್ ಬಿಟ್ಟಿದ್ದೀಯ ನನ್ನ ಹತ್ರ ನೀನು ನೋಡಕ್ಕೆ? ಏನಾಯ್ತು ಇನ್ನೇನಾಯ್ತು ನೋಡೋ, ನಾನು ಒಬ್ಳಿದ್ದೀನಿ ನೋಡೋ, ನನ್ನ ಯಾರ್ಗಾರ ಮಾರ್ಕೊಂಡ್ಬಿಡ್ತೀನೋ, ನನ್ನ ಯಾರ್ಗಾರ ಮಾರ್ಬಿಟ್ಟಿ ಬಾರೋ ದುಡ್ಡು ತಗೊಂಡು ಬಾರೋ, ಇನ್ನೊಂದಿಷ್ಟು ಮೂಗೊಂದು ಇಕ್ಕೊಂಡ್ಬಿಡೋಲೆ, ಮೂಗೊಂದು ಇದನ್ನ ಕಿವಿಗೆ ಎರಡು ವಾಲೆ ಇಕ್ಕೊಂಡಿದ್ಯಾ, ಮೂಗೊಂದು ಕಷ್ಟ ಬಿದ್ದು ದುಡ್ದಿರೋದ್ರಲ್ಲ ಚಿನ್ನ. ಕಷ್ಟ ಅಂತಾನೆ ನೋಡು, ಇಳ್ದಿದವೆಲ್ಲ ಮಾತಾಡಿದ್ರೆ ಹುಡಿಕೊಂಡು ಎತ್ಕೊಂಡು ಕೆರಿನ ಹೊಡ್ಬಿಡ್ತೀನಿ. ಶಿವ ಅಂತ ಎಲ್ಲ ಹೊರಟಿದೀನಿ. ಯಾವತ್ತನ ಸೀಮೆಂಟ್ ಹೊತ್ತಿದ್ಯಾನೋ? ಒಳಗಡೆ ಹೋಗ್ಬಿಟ್ಟವನು ಕಂದ. ಇಲ್ಲ, ಎಲ್ಲಿದ್ಯಾ? ಬಾಕ್ಲ ಕುಂತಿದ್ದೀನಿ. ನಿನ್ ಫೋನ್ ಯಾಕೆ ಕಟ್ ಮಾಡಿದ್ದು? ಏನೋ ಒಂಥರ ಮೈ ಜುಮ್ ಅಂತ ಆಗ್ತಿತ್ತು. ಲೈಟ್ ಜುಮ್ ನಾನ್ ಇರ್ಬೇಕಾರೆ ಎದ್ಕೊಂಬೇಡ. ನೀವೆಲ್ಲಿದ್ದೀರಾ? ನಾನು ಎಲ್ಲೇ ಇದ್ರು ನೀನ್ ಏನೇನ್ ಮಾಡ್ತಿದ್ಯಾ ನೋಡೋ. ನಿನ್ ಮನೆ ಮುಂದೆ ಒಂದು ವೃಕ್ಷ ಇಲ್ವನೋ? ಹಳ್ಳಿ ಮರ. ಹಳ್ಳಿ ಮರ. ಹಳ್ಳಿ ಮರದ ಮೇಲೆ ನೋಡೋ ಎಷ್ಟು ಕುಂತಿದಾವ್. ಅಮಾವಾಸ್ಯೆ ನೋಡ ಇವತ್ತು ನಿಮ್ ಮರದ ಮೇಲೆ 13 ಕುಂತಿದಾವ್ ಕಣ, ಗೊತ್ತಾಯ್ತೇನೋ? 13 ದೆವ್ವಗಳು ಕಣ ನಿಮ್ ಮನೆ ಮುಂದೆ ಇರೋ ಹಳ್ಳಿ ಮರದ ಮೇಲೆ, ವೃಕ್ಷದ ಮೇಲೆ. ಎಲ್ಲ ಎಲೆ ಉದ್ರವೆ. ಹಾ, ಎಲ್ಲ ಎಲೆ ಉದ್ರು ಐತಿ, ಬರೇ ಮರ. ಎಲೆ ಉದ್ರೋದ್ರೆ ದೆವ್ವ ಕೂತ್ಕೊಳಕ್ಕೆ ಎಷ್ಟು ಕುಂತಿದಾವೆ? 13 ಇದಾವ್ ಕಣ. 13 ಗಾಳಿ ಇದಾವ. 13 ಗಾಳಿ ಇದಾವೆ, ಅದ್ರಲ್ಲಿ 3 ನಿನ್ನ ಸೇರ್ಕೊಬೇಕು ಅಂತ ಪ್ರಯತ್ನ ಪಡ್ತಾ ಇದಾವ್ ಕಣ. ಅಮಾಸೆ ನೀನ್ ಈಚೆ ಏನ್ಕೋ ಬಂದಿ ನೀನು? ಸೆಕೆ ಆದ್ರೆ ಅಮಾವಾಸ್ಯೆ. ಇಲ್ಲಿ ನೋಡ, ಇಲ್ಲಿ ಬೇಕಾರೆ ಮುಖ ತೋರ್ಸೋದ್ ಮಾಡ್ತೇನೋ ಫೋನ್ ನಾನ್ ನೀನು. ಇಲ್ಲಿ ದೆವ್ವ ಎಬ್ರುಸ್ಕೊಂಡಿಸಿದೀನಿ, ಒಂದ್ ಹೆಣ್ ದೆವ್ವನ, ಗೊತ್ತಾ? ಎಣನ ಎಲ್ಲಿ ಮಾಡಿ ಸ್ವಾಮಿ ನೋಡೋಣ. ಹಾ, ನೋಡಿ ನೋಡ್ಬಿಟ್ಟಿ ಮಾಡ್ತೀನಿ. ಅದು ಬೇಕಾದ್ರೆ ಮಾತಾಡಕ್ ಆಗಲ್ಲ. ಫಸ್ಟ್ ನಾನು ಹೇಳೋದ್ ಕೇಳಿಸ್ಕೊ. ಇಲ್ಲಿ ಹಂಗೆ ಕಾಣ್ತಾವ ಕುಂತಂಕ ಈ ರೇಖೆ ಅಂತ ತಿಳ್ಕೊಂಡೆ ನಾನು. ಈ ರೇಖೆ ಎಲ್ಲ ಕಣ. ಈ ರೇಖೆ ಎಲ್ಲ ಕಣ. ಒಂದ್ ಕಳಿಸ್ಲ ನೋಡ್ತೀನ ನೀನು? ಎಲ್ಲಿ ಕಳಿಸ್ತೀರಾ? ನಿಮ್ ಮನೆಯೊಳಗೆ ಕಳಿಸ್ಲ ಇವತ್ತು? ಬೇಡ. ಹಾ, ಶುಭ ಕಾರ್ಯ ಮಾಡ್ತಾ ಇದ್ವಿ, ಬೇಡ. ಅಲ್ಲಲ್ಲ, ಯಾರು ಒಬ್ರು ಮೈ ಮೇಲೆ ಬರ್ಸ್ಲಾನ ಈಗ ನಿಮ್ ಪಕ್ಕ. ಒಂದ್ ಹುಡುಗ ಇದ್ದಾನಲ್ಲ, ಅವನ್ ಮೇಲೆ ಬರ್ಸ್ಲಾನು? ಅವರು ಪಕ್ಕದ ಮನೆಯವರು ಸ್ವಾಮಿ, ಅವರು ಬರ್ಸ್ಲಾನು ಅವನ್ ಮೇಲೆ ಬರ್ಸ್ಲಾನು? ಬರ್ಸ್ಲಾ? ಹಾ, ಸ್ವಾಮಿ. ಹಾ, ನಿಮ್ ಮನೆಯೊಳಗೆ ಯಾರಾಗಲ್ಲ ಹೇಳ, ಅವ್ರ ಮೇಲೆ ಬರ್ಸ್ತೀನಿ. ನಾಯಿ ಬೇಡ, ಅವ್ರ ಮನೆಯೊಳಗೆ ಯಾರಾಗಲ್ಲ ಹೇಳ್ರಿ. ನರಸಿಂಹರಾಜು, ನಿಮ್ ಮನೆಯೊಳಗೆ ಯಾರಾಗಲ್ಲ ಹೇಳ, ಅವ್ರ ಮೇಲೆ ಬರ್ಸ್ತೀನಿ. ಎಲ್ಲ ಮನೆ ಕಂಡವ್ರೆ. ಬರ್ಲಿ ಬಿಡು, ಮನೆ ಕಣ್ಲಿ, ನಾನು ಎಬ್ಬಿಸ್ತೀನಿ. ಯಾರ ಮೇಲೆ ಬರಂಗ್ ಮಾಡ್ಲಿ? ನಮ್ಮ ಅವ್ವನ ಮೇಲೆ. ನಿಮ್ಮ ವಯಸ್ಸಾಗೈತಲ್ಲೋ? ನಮ್ಮ ಯಾಕೋ ಈಗ ಆಸಪಾಸ ಏನು ಕೊಡ್ತಾ ಇಲ್ಲ. ವಯಸ್ಸಾಗಿರೋರ್ ಮೇಲೆ ಬೇಡ ಕಣ ಪ್ರಭಾವ ಬೀರೋದು. ಇನ್ನೊಬ್ರು ಯಾರ ಮೇಲೆ ಹೇಳೋ? ನಮ್ಮ ಹುಡುಗ ಒಂದ್ ಈಗ ಕುಡಿಯೋದ್ ಕಲ್ತ್ಬಿಟ್ಟೆ, ಅದ್ರ ಮೇಲೆ ಬರಸ್ರಿ. ಯಾರು ಹೇಳು? ನಮ್ಮ ಅಣ್ಣ ಮಗ. ಅಲ್ಲ, ನಿಮ್ ಹೆಂಗಸ್ರ ಮೇಲೆ ಬರ್ಸ್ಲನು? ಬೇಡಿ. ಯಾಕೆ? ಆಮೇಲೆ ಏನ ತಗೊಂಡ್ರಿ ಹಾಕಿ ಎಲ್ಲ ಪಲ್ಲ ಮುರಿಯಾಕಿರಿ ನನ್ನ. ಏನ ತಗೊಂಡ್ ಹೊಡೆದ್ ಪಡೆಯೋದ್ ಮಾಡಿರಿ, ನಾ ಹಾಕ್ಬೇಕಂದ್ರೆ ಸುಮ್ಕೆ. ಓಡ್ಬೇಡ, ಓಡಕ್ ಹೋಗ್ಬೇಡ. ಓಡೋಕ್ ಹೋದ್ರೆ ನೀನ್ ಜುಟ್ಟು ಹಿಡ್ಕೊಂಡ್ ನೋಡ್ಕೊಂಡಿಸಿದೀನಿ. ಕೂತ್ಕೋ. ಕೂತ್ಕೊಬೇಕ್. ಎಲ್ಲಿ ಕಾಣೋದಿಲ್ಲ? ಕೂತ್ಕೊಬೇಕಿಲ್ಲೇ. ನಾನೊಂದ್ ಈಗ ಮಣ್ ಮಾಡಿದ್ರಲ್ಲ, ಎಣಾಕ ಎಬ್ಬಿಸ್ಕೊಂಡಿಸಿದೀನಿ. ಅದು ರಕ್ತ ಕುಡಿಬೇಕು ಅಂತ ಐತೆ, ಅದಕ್ಕೇನೆ. ಅದು ಯಾರ ನಾನು ಔಷಧಿ ತಗೊಂಬೇಕಲ್ಲ, ಇವತ್ ಸತ್ತೋಗೈತಲ್ಲ.
ಹ್ಮ್ ಬೇರೆ ಯಾರನ್ನ ಔಷಧಿ ತಗೊಬೇಕು, ಇಲ್ಲಿ ರೋಡ್ ಐತಿ ಪಕ್ಕದಲ್ಲಿ, ಹ್ಮ್ ಅದನ್ನ ಔಷಧಿ ತಗೊಬೇಕು ಅಂತ ಕೇಳ್ತಾ ಐತೆ. ಹ್ಮ್ ಬೇಡ ನರಸಿಂಹರಾಜು ತಕ್ ಹೋಗ್ಬೇಡ, ನರಸಿಂಹರಾಜು ತಕ್ ಬೇಡ ಹ್ಮ್ ಅಂತ ಹೇಳ್ತೀನಿ. ನರಸಿಂಹ ನಿಂತ ಕಳಿಸ್ಲಾನ ಇವತ್ತು. ಬೇಡಿ. ಯಾಕೋ? ಸೊಳ್ಳೆ ಕಡಿತಾವಿಲ್ಲಿ ಮನೆಗೆ, ಹಾ ಸೊಳ್ಳೆ ಕಡಿತಾವೆ. ಬುಮ್ 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 ಭೋಲೆನಾಥ ಸಾಧರೆ, ಬುಮ್ ಬುಮ್ ಭೋಲೆನಾಥ ರಾಮ ರಾಮ್ ರಾಮ ರಾಮ ರೇ, ಬುಮ್ ಬುಮ್ ಭೋಲೆನಾಥ್ ಬಲನಾಥ್. ಹಿಮಾಲಯದಿಂದ ಬಂದವರು ದೊಡ್ಡ ಐನರ್ಗಳು ಸ್ವಾಮಿ. ನಿಮ್ ಪಾದಗತಿ ಕಣ. ಬಮ್ 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 ಅವ್ರು ಹೇಳೋದ್ ಕೇಳಿಸ್ಕ. ಬಮ್ ಬಮ್ ಭೋಲೆನಾಥ್. ನರಸಿಂಹರಾಜು ಸ್ವಾಮಿ ಹೇಳಪ್ಪ, ಮಂತ್ರ ಹೇಳ್ಕೊಡ್ತೀನಿ ಹೇಳಪ್ಪ ಒಂದು. ಹ್ಮ್ ಬಂ ಬಂ ಭೋಲೆನಾಥ ಕಂಚನ ಕನಮದ ಓಂ ಕಾಂಚನ ಕಾಂಚನ ಕಾಮಾಕ್ಷಿ ಪಾಳ್ಯದ ಕಾಂಚನ, ವಿಜಯನಗರದ ವಿಜಯಮ್ಮ, ಗಂಜಮ್ಮ, ತಿಪ್ಟೂರು ರತ್ನಮ್ಮ, ವಿದ್ಯಮ್ಮ, ನೆಟ್ಕುಂಟೆ ಲಕ್ಷ್ಮಮ್ಮ, ಗೊಲ್ರಟ್ಟಿ ಗೊಲ್ರಮ್ಮ, ಇವನ್ನೆಲ್ಲ ನಾಶ ಪಡಿಸ್ಕೊಂತಕ್ಕಂಥ ಶಕ್ತಿ ತುಂಬಿ ಹೋಗಿ ಮಾಡ್ಕೊಂಡು ಮಾಡಮ್ಮ. ಹೇಳಪ್ಪ ಏನಂತ? ಆ ಏನ್ ನನ್ಗೇನು ಅದೇ ನೀವ್ ಒಂದೇ ಸಮ ಕೇಳ್ಕೊಂಡು ಹೋದ್ರೆ. ಯಾರು ಅಯ್ಯೋ ಪಾಪ. ಯಾರು ನಮಗ ಮಾಮನ? ಹಲೋ ಯಾರು ಹೇಳ್ರಿ. ಮಾತಾಡ್ತಾ ಇಲ್ಲ, ನಾನು ಅವಾಗ್ಲಿಂದ ಮಾತಾಡ್ತಾ ಇಲ್ಲ. ಯಾರು ಯಾರು ಹೇಳನ ಹೇಳ್ರಿ. ನಿಮ್ ಮನೆ ಯಾರು? ಅಯ್ಯೋ ಪಾಪು ಅಯ್ಯೋ, ಮಧ್ಯಾಹ್ನ ಆಟ ಆಡ್ಕೊಂಡ್ ಬಂದ್ಲು, ಎಲ್ಲ ನೋಡ್ದ, ಎಲ್ಲ ಇದು ಮಾಡ್ದ, ಈಗ ಮಾತಾಡ್ತಾ ಇಲ್ಲ. ಅಡ ಓ ಏನ್ ಮಾಡ್ತಿದ್ಯ ಅಣ್ಣ? ಇದು ಬಾತ್ರೂಮ್ ಯಾರೋ ಹೋಗಿವ್ರಿ, ಕೆರೆ ಕಡೆಗೆ ಹೋಗ್ತಾ ಇದ್ದೀನಿ ಕಣವ. ಅದ ಯಾರು? ನಾನಲ್ಲಿ ನಿಮ್ಮ ಹೇಳಿ. ಯಾಕೆ? ಯಾರು ಅಲ್ಲ, ಅವ್ರು ಯಾರೋ ಹೋದ್ರು ಅನ್ನೋದಕ್ಕೆ ನಾನು ಯಾರು ನಮ್ಮವರು ಮಣ್ಣಿನ ಡಿಸ್ಟರ್ಬ್ ಮಾಡ್ಕೊಳ್ಳೋದು ಅದಕ್ಕೆ ಭಯ ಅದು. ಇಲ್ಲ ಪಾಪು ಓ ಊಟ ಮಾಡಿ ಮನೆ ಕಂಡೋಳೆ, ಎದೋಳೆ ಊಟ ಮಾಡೋ ಎದೋಳ್ತಲ್ಲ, ಅದಕ್ಕೇನೆ. ಮಗೇಳ್ತು ನಾನು ಯಾರು ಗಿಟ್ಕೊಂಡ್ರೇನೋ ಅಂತ ಅಂತಿದ್ದೀನಿ ನಾವು. ನನಗೆ ಕಿತ್ಕೊಂತಲ್ಲ, ನನಗೆ ಕಾಸು ದುಡ್ಡು ಕೊಟ್ರ ದಿನ ಬರ್ತೈತೆ ಹಂಗ ಅಂತ. ಹಲೋ, ಮಣ್ಣಿ ಇಸ್ಕೊಂಡ್ರು ನಾ ಮಾತು ಅಂತ ನನಗೂ ಕಿತ್ಕಂತು. ಅಪ್ಪ ತಾಯಿನ ಎಷ್ಟೇ ಆದ್ರೂ ಸಾಕಾದ್ರೂ ಸಾಕ. ಹಲೋ ನಮ್ಮವಾಗ ಮನೆ ಕಂಡು ಉಂಡು ಮನೆ ಕಂಡು ಇನ್ನೇನು ಯಾರೋ ಕಿತ್ಕೊಂಡ್ ಮನೆ ಕಬೇಕಾಯ್ತಾ? ಹಲೋ, ನೀನ್ ಮಾಡ್ತಿರೋದ್ ಸರಿನಾ? ಏನು ಏನು ಅಂದ್ರೆ ಆ ಚಿನ್ನಾಲಿ ಪಾರನ್ ಜೊತೆಗೆ ಹಾಕೊಂಡು ಮೊನ್ನೆಲ್ಲ ಟೂರ್ ಹೋಗಿದ್ಯಂತೆ, ನನ್ ಯಾಕೆ ಕೈ ಬಿಟ್ಟಿದ್ದು? ಯಾರು ಅಂತ ಕರಿಯೋಣ? ಯಾರು ಅಂತ ಕರಿಯೋಣ? ನಾನ್ ನಿನ್ನ ಸ್ವೀಟ್ ಹಾರ್ಟ್, ನಾನ್ ನಿನ್ ಸ್ವೀಟ್ ಹಾರ್ಟ್ ಲಲಿತಾ. ನೀನು ಬೆಳಿಗ್ಗೆ ಕಾರಾಗೆಲ್ಲ ಹುಡುಕೊಂಬಂದು ನನ್ನ ಮಕ್ಕಳು ಹೋಗಿದ್ದಾರೆ. ಯಾರಪ್ಪ? ಯಾರೋ ನಮ್ಮ ಫ್ರೆಂಡ್ ವಿಶ್ವಾಸದಾರರು ತುಮಕೂರವರು. ಯಾರು ಹೇಳಿ? ಯಾರೋ ಅದನ್ನ ಕಟ್ಕೊಂಡು ನಿನ್ಗೇನಾಗಬೇಕಾಯ್ತು? ಯಾರು ತುಮಕೂರ್ನವರು? ಹೆಸರು ಹೇಳು. ತುಮಕೂರಲ್ಲೆಲ್ಲ ಬಂದು 4 ಜನ ಬಂದು ಮಕ್ಕಳು ಹೋಗಿದ್ದಾರೆ. ಯಾರು ತುಮಕೂರ್ನವರು? ನಮ್ಮ ಅವರು. ಯಾಕೆ? ಏನೋ ನಿಮ್ಮ ಹೋಗ್ತು ಏನ್ ಕಂತೆ ಪಾರು? ಅದೇ ಯಾರೋ ಇವ್ರು, ಅದೇ ಇವ್ರು ಅಂತಾರ ಪಾರು ಅಂತ. ಯಾವ ಊರ್ನವರಲ್ಲ? ಊದ್ಗಟ್ಟಿ ಬೆಳಗ್ತಾ ಇದ್ದೀನಿ, ಹಂಗ ಫೋನ್ ಮಾಡ್ಯಾರೆ ಚಿನ್ನು ಅಂತ. ಏನ್ ಮಾಡ್ತೀವಿ? ಇಲ್ಲಿ ಸತ್ತಿರೋ ಸ್ಥಿತಿ ಅಂತ ಇದು ಮಾಡ್ತಾವ್ರ. ನೀನು ಇಲ್ಲಿ ಫೋನಾಗ ಮಾತಾಡ್ತೀವಿ, ಆಚೆ ಕಡೆ ಮಾತಾಡೋ ಇಟ್ಟು ಬಂದೆ ಆಚೆ ಕಡೆ. ಏನಂತೆ ಅವಳು ಪಾರುಗೆ? ಮುತ್ತೆ ಅಂತ ಕೊಟ್ಟ ಬಾಯಿ ಪಡ್ಕೊಂಡೆ. ಅದ್ ಆಚೆ ಹೋಗಿ ಇನ್ನೇ ಈಗ ಬಂದ್ರೆ ಸಾಕು, ಒಳಗೆ ಬಾಯಿ ಈಗಿನ ಕೊಟ್ಟು ಕಳ್ಕೊಂಡಿದೀವಿ ಅಂತ. ನೀನ್ ಬಾಯಾಗ ಬಡ್ಕೊಳಕ್ ಹೋಯ್ದೆ? ಮುತ್ತು ಹಂಗೆ ಕೊಟ್ಟರೆ ಅದಕ್ಕೆ ನಿಧಾನ ಕೊಟ್ಟರೆ ಕೇಳಿಸಲ್ವಲ್ಲ ಮೊಬೈಲ್ಗೆ. ಜೋರಾಗಿ ಕೊಟ್ಟ? ಅಂತ ಹಿಂಗೆ ಕೊಟ್ಟು ಅದಕ್ಕೆ ಆಚೆ ಕಡೆಗೆ ಹೋಗುವಂತ ಅಂದ್ರು ಇತ್ತು ಬಂದೆ.
ಯಾರ್ಯಾರ ಫೋನ್ ಮಾಡಿದ್ರೆ ಎಷ್ಟು ಜನ ಮಡಿಕೊಂಡಿದ್ಯಲ್ಲ ನೀನು? ಏನ್ ನಮ್ಮ ಮಕ್ಕಳ ಯಾರು ಹೇಳು? ನಾನ್ ರತ್ನಿ ತಮ್ಮ. ಅಯ್ಯೋ ತಾಯಿನ ಆಯ ಎತ್ತು ಹೋದ್ರು ಆನಂದ್ ಮಕ್ಳೇ ಮಾಡ್ತಾರಲ್ಲ ನಮ್ಮನ್ನ. ಮಳೆ ಬೇರೆ ಜೋರಾತು. ನಾನ್ ರತ್ನಿ ತಮ್ಮ ಮಾಮ. ಚೆನ್ನಾಗಿದೀಯಾ? ಯಾರಿಗ್ ಮಾಡಿದಿ ಮಾಮ ನೀನು? ನಮ್ ಬಾವ ನರಸಿಂಹರಾಜನ್ಗೆ. ಬಾವನ ನಾನು? ಹಾ. ಯಾವ ಊರ್ ನಿಂದು? ಮೊದ್ಲು ನಿಮ್ಮೂರಾಗ ಇದ್ದಿದ್ದಲ್ವಾ? ಅದೇ ಮದ್ವೆಗಿಂತ ಮುಂಚೆ ನಮ್ಮ ಮಕ್ಳು ಲವ್ ಮಾಡ್ತಿದ್ದಲ್ಲ. ಅಯ್ಯ ನೀನ್ ತಾಯಿನ ಆಯ ಯಾಲವು? ರತ್ನಪ್ಪನ್ ಮದ್ವೆ ಮಾಡ್ತಿದ್ದೆ ಮದ್ವೆಗಿಂತ ಮುಂಚೆ. ಆಮೇಲೆ ಮೊನ್ನೆ ತಿಪ್ಪೂರಿಗೆ ಬಂದಿದ್ದಲ್ಲ ನಮ್ಮ ಅಕ್ಕನ ಮನೆಗೆ. ನಿನ್ ಬೆಟ್ಟ ಯಾರು ಹೋಗ್ಲಿಲ್ವಾ? ಯಾಕೆ ಮೂವಿತಾರೆ? 4 ತಿಂಗಳಿಂದ ಬಂದಿಲ್ವಾ ನೀನು? ಬಂದು ಧರ್ಮಸ್ಥಳಕ್ಕೆ ಹೋದಾಗ ಕಾರಲ್ಲಿ ಬಂದು ಮಾತಾಡ್ಸ್ಬಿಟ್ಟು ಅವಾಗ ಒಂದ್ ರಾತ್ರಿ ಬಂದು ಇದ್ದೋಗ್ತಿರ್ಲಿಲ್ವಾ ನೀನು? ತಾಯಿನ ಸಿಮೆಂಟ್ ಎಲ್ಲರೂ ಬೆಂಕಿ ಕೊಡ್ತಿಲ್ಲ ನನ್ ಮಗನೇ. ನೀನ್ ಎಷ್ಟು ಜನ ಕೊಟ್ಟಿದ್ದೆ ನೀನು? 100 ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು ಅಲ್ವಾ? ಏಯ್ ಏ ಪಾರು ಪಾರು ಇಲ್ಲಿ ಯಾರ ಕೇಳಿದ್ರು ನಮ್ ಏನಂತಾರು? ಏ ಪಾರು ಏಯ್ ಏಳೆ ಪಾರು ಹೇಳೆ ಪಾರು. ಮಾಡ್ಬೇಕಲ್ಲ. ಕಳ್ತನ ಮಾಡೋದು ಅಂದ್ಬಿಟ್ಟು ಏನ ಜೀವನ ಮಾಡ್ಬೇಕು. ಅದೇನ ಕರೆಕ್ಟ್ ಬಿಡಿ. ಕಳ್ತನ ಮಾಡೋದ್ ಬಿಟ್ಟು ಬೇಕಾರೆ ಸಕ್ಕರೆ ಹೋಗಿ ಕುಡ್ತಿದ್ಯಲ್ಲ ಅಲ್ಲೆಲ್ಲ ಸುಳ್ಳು ಅಂತ. ಫ್ಯಾಕ್ಟ್ರಿ ಒಳಗೆ ಹಾ ಈ ಕಾರೆ ಹಣ್ಣು ಮಾಡಿದ್ವಲ್ಲ ಫ್ಯಾಕ್ಟ್ರಿ ಒಳಗೆ. ಕಾರೇನ್ ಫ್ಯಾಕ್ಟ್ರಿ? ಆ ಕಾರೇನ್ ಫ್ಯಾಕ್ಟ್ರಿ? ಅಲ್ಲಲ್ಲ ಕಾರೆ ಹಣ್ಣು ಗೊತ್ತಾಯ್ತು. ಇದು ಈ ಬೆರೆಕಲ್ಲು ಆಮೇಲೆ ಇದು ಕಾಡೊಳಗ್ ಬಿಡ್ತಾವಲ್ಲ ಕಾರೇನು? ಕಾರೆ ಹಣ್ಣು ಹಾ ಅದೊಂದ್ 5 kg ತಗೊಂಬತ್ತೀರಾ? ಕಾರೇಣ್ಣು ಇದು ಕಾರೇಣ್ಣು ಬಿಡೋದು ಯಾವಾಗ ಗೊತ್ತಾ? ಯಾವ ಟೈಮಾಗ? ಕಾರಪ್ಪ ಬರುತ್ತಲ್ಲ ಬಸವನಪ್ಪ ಕಾರಪ್ಪ. ಆ ಟೈಮಾಗ ಯುಗಾದಿ ಟೈಮಾಗ ಬರೋದು ಕಾರಪ್ಪ ಟೈಮಾಗ. ಹೂಣ ನಾನು ಯುಗಾದಿ ಹಬ್ಬಕ್ಕೆ ಈಗಲೇ ನಿಮ್ಮ ಹತ್ರ ಮೊದ್ಲೇ ಬುಕ್ ಮಾಡ್ತಾ ಇದ್ದೀನಿ. ನಮಗೂ ಯುಗಾದಿ ಹಬ್ಬಕ್ಕೆ ವರ್ಕರ್ಸ್ಗಳಿಗೆ ತಾಂಬೂಲ ಕೊಡ್ಬೇಕಲ್ಲ. ಹಣ್ಣು ಹಂಪ್ಲು ಎಲ್ಲ ಸೇಬು ಎಲ್ಲ ರೇಟ್ ಜಾಸ್ತಿ ಆಗಿರುತ್ತೆ ಅಣ್ಣ. ಅದಕ್ಕೇನೆ ಕಾರೆ ಹಣ್ಣು ತಗೊಂಬಿಡೋಣ. ಒಂದ್ 5 kg ಅಷ್ಟು ಬೇಕು. ಹಲೋ ಯಾಕಪ್ಪ 100 ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು ಅಲ್ವಾ? ಏನ್ ನಿಮ್ ಋಣ ತಿಂದಿದ್ನ ನಾನು. ನಮ್ಮನ್ನ ಅಚ್ಚುಕಟ್ಟಾಗಿ ಮನೆ ಕಣಕ್ಕೂ ಬಿಡಲ್ವಲ್ಲ. ಐ ಲವ್ ಯು ಸಿಂಹ. ಐ ಲವ್ ಯು. ಅದಕ್ಕೆ ಏನ್ ಮಾಡೋಣ? ಐ ಲವ್ ಯು ಅಂದ್ರೆ ಐ ಲವ್ ಯು ಟು ಅನ್ಬೇಕು. ಈಗ 2 ಅಂತ ಅಂದ್ರೆ ನೀವು ಇದು ಹೊರಗಡೆಗೆ ಹೋಗಂಗಿದೆ 2 ಅಂದ್ರೆ. ನಾನು ಮಾತಾಡ್ತಾ ಇಲ್ವಾ? ನಾನು ನಿನ್ನ ಜಾನು, ನಿನ್ನ ಪ್ರೀತಿಯ ಜಾನು ಪಾರು. ಏ ಪಾರು ಅನ್ಬೇಕು. ಅನ್ನು ಹೇಳು. ನನ್ಗೆ ಒಂದ್ ತಾಯಿನ ಹಾಕಿ ಹೋಗಪ್ಪ ಹೇಳು ಚಿನ್ನು. ಸಿಂಹ ಹೇಳು. ಹೇಳು ಇದೊಂದೇ ಒಂದ್ಸರಿ ಹೇಳ್ಬಿಡು. ಏ ಪಾರು ಹೇಳು. ಮಾಡ್ಬೇಡ ನನ್ಗೆ. ಆಯ್ತು ಅದಕ್ಕೇನೆ. ಏ ಪಾರು ಇಲ್ಲಿ ಯಾರ ಕೇಳಿದ್ರು ನಮ್ ಏನಂತಾರು? ಏ ಪಾರು ಏಳೆ ಪಾರು ಹೇಳೆ ಪಾರು. ನಾನು ಬಾಳ ಹಾಳು ಮಾಡ್ಬಿಟ್ಟಲ್ಲ ರೀ ನೀನು. ನಾನು ಹೆಂಗೋ ಚೆನ್ನಾಗಿದ್ದೆ. ನಾನು ಯಾಕಿಟ್ಟ ಅಯ್ಯೋ
ಹೇಳು, ನಾನು ನಿನ್ಗೆ ಏನು ಅನ್ಯಾಯ ಮಾಡಿದ್ದೆ? ನನ್ನ ಕಂಡ್ರೆ ನಿಂಗೆ ಇಷ್ಟೊಂದು ಪ್ರೀತಿ ಐತೆ, ಹಾಡೆಲ್ಲ ಹೇಳ್ತೀಯ, ಆದ್ರೂ ನನ್ನ ಬಾಳ ಏನು ಕಾಳು ಮಾಡಿದೆ. ನಿನ್ನ ತೋಳಿನ ಮಡಿಲಿನಲ್ಲಿ ನಾವು ಬೆಳೆದು ಎಲ್ಲ ಚೆನ್ನಾಗಿರ್ಬೇಕು. ನೀನು ದುಡ್ದು ತಂದು ಹಾಕಿದ್ರೆ ನಾವು ತಿನ್ಕೊಂಡು ಮನೆಗೆ ಚೆನ್ನಾಗಿರುವಲ್ಲ. ನೀನು ಯಾಕೆ ಈ ಥರ ಮಾಡಿದೆ? ನನ್ನ ಬಾಳ ಯಾಕೆ ಹಾಳು ಮಾಡಿದೆ ರೀ ನೀನು? ಅಮ್ಮ ನೀನ್ ಯಾರು ನೋಡೇ ಇಲ್ಲ. ಆ ನಿನ್ ಯಾರು ನಾನು ನೋಡಿದ್ರೆ ನಿನ್ನ ನೋಡೇ ಇಲ್ಲ. ನೀನ್ ಯಾರು ಅನ್ನೋದು ನೀನ್ ಯಾಕಮ್ಮ ನಿಂಗೆ ಅಯ್ಯೋ ಅನ್ನಿಸ್ತೇ ಅಮ್ಮ ನನ್ಗೆ. ಯಾರು ಅಂತ ಗೊತ್ತಿಲ್ವ ನಿನ್ಗೆ? ನನ್ನ ಖಂಡಿತ ನಾನ್ ನೋಡಿ ನಂದ್ರ ದೇವ್ರ ಸತ್ಯಗೂ ನಾನು ನೋಡಿಲ್ಲ. ನಮ್ಗೆ ಮಾಡ್ಬೇಡವ. ಇಲ್ಲೋಡು, ಆಯ್ತು ಸಿಂಹ. ಓ ಬೇರೆ ಯಾರು ಹೆಂಗಸ್ರನ್ನ ಮುಟ್ಟಿಲ್ಲ ಅಂತ ನರಸಿಂಹಸ್ವಾಮಿ ಆಣೆ ಮಾಡಿ ಹೇಳು. ತಾಯಿನಾಯ್ತು. ಈಗ ಬಂದ ಮನೆಗ್ ಬಂದ್ರ? ಎರಡೇ ನಿಮಿಷ ಆಯ್ತು. ಏನ್ ಬೆಳಗ್ಗೆಯಿಂದ ತುಂಬಾ ಕೆಲಸ ಏನ ಪಾಪ ಅಣ್ಣರ್ಗೆ? ಇಲ್ಲ ಆರ್ಟಿಒ ಆಫೀಸ್ ಒಂಚೂರು ಅದೇನು ಡ್ರೈವಿಂಗ್ ಹಿಂದಿದೆ ಎಂತ ಕರ್ಕೊಂಡು ಹೋದ್ರ ಅವ್ನ ಯಾರ ಕುಂಡಿಸ್ತಾರೆ ಕೂಟ ಕಳಿಸ್ತ ಸ್ವಾಮಿ. ಆಮೇಲೆ ಇಲ್ಲ ಅಂಗಡಿ ಸಾಮಾನ್ ತಗೊಂಡು. ಓ ಪಾಪ ಏನ್ ಮಾಡ್ತೀರ ಅನ್ನೋ ಜೀವನ ಏನನ್ನ ಮಾಡ್ಬೇಕಲ್ಲ. ಕಳ್ತನ ಮಾಡೋದು ಅಂದ್ಬಿಟ್ಟು ಏನ ಜೀವನ ಮಾಡ್ಬೇಕು. ಅದೇನ ಕರೆಕ್ಟ್ ಬಿಡಿ, ಕಳ್ತನ ಮಾಡೋದ್ ಬಿಟ್ಟು ಬೇಕಾರೆ ಸಕ್ಕರೆ ಹೋಗಿ ಕುಡ್ದಿದ್ಯಲ್ಲ ಅಲ್ಲೆಲ್ಲ ಸುಳ್ಳು ಅಂತ. ಟೀ ಚೆನ್ನಾಗಿಲ್ಲ. ಒಬ್ಬ ಎಲ್ಲರಿಗೂ ಕೊಡು. ಬಾಯ್. ಹಲೋ ಸ್ವಾಮಿ. ಏನಣ್ಣ ನೀನು ಏನೋ ಫೋನ್ ಮಾಡ್ತಾ ಇರ್ತೀಯ? ಸಕ್ಕರೆ ಬಾಯಿ ಬಿಡಕ್ ಆಗ್ತಿರಲ್ಲ, ಅದಕ್ಕೆ ಫೋನ್ ಹೇಳಿದೆ ಸ್ವಾಮಿ. ನೀವ್ ಯಾರು ಹೇಳಿ? ನಾನಣ್ಣ ಬೈರೇಗೌಡ್ರು. ಬೈರೇಗೌಡ್ರು? ಬೈಲೇಗೌಡ್ರು? ಅದು ಬೇಲಿ ಹಣ್ಣಾರ? ಬೇಲಿ ಹಣ್ಣನ್ರೆ ಇದು ಆಗ್ಲೇ ಯಾರೋ ಬೇಲೆಗೌಡ್ರು ಇವ್ರ ಎಂತಾರ ಮಾಡಿದ್ರು ಅಲ್ಲಿ ಮಂಜಣ್ಣರ ಅಂಗಡಿತಾವ. ಇದೆಂತದು ಊಟ ಆದ್ಮೇಲೆ ಅದೇನು ಕೊಡ್ತಾರಲ್ಲ, ಅದೇನು ಇದು ಮದುವೆಗೆ ತಾಂಬೂಲ ಕೊಡಕ್ಕೆ ಮಂಜಣ್ಣರು, ಆಮೇಲೆ ಇವ್ರು ಇವ್ರೆಂತಾರು ಶೆಟ್ರು ಬಿದ್ದು ಬರ್ತಾರೆ ಅಲ್ಲಿ. ಇದು ತಾಂಬೂಲ ಇದಕ್ಕೆ ಮೇಲೆ ಒಂದು 2 kg ಬೇಕಾಯ್ತು ಅಂತ ಅವನ ಯಾರು ಗುಲಾಬ್ ಸಿಕ್ತು ನನ್ನ ಮಗ. ತಿರ್ಗಾ ಅವ್ರಿಗೆ ಸೌಂಡ್ ಕೊಡುವಂತ ಸೌಂಡ್ ಕೊಟ್ಟು ಕೇಳಿಕೊಂಡು, ಏನ್ ಸರ್ ನೀವು ದೊಡ್ಡ ಶ್ರೀಮಂತರ ಕಂಡಂಗ್ ಕಾಣ್ತಾರೆ, ಹಿಂಗೆ ಇಂಥವರೆಲ್ಲ ಮಾಡ್ತಾರೆ ಅಂತ. ಆವಯ್ಯ ಶ್ರೀಮಂತರ ಪಾಮಂತ್ರ ಬೇಲೆ ನೆಲ್ತಾರ ಅಂತ ಹೇಳಿ ಸ್ವಾಮಿ ಅಂದ್ರೆ ನಾವು ಮಾತಾಡಲ್ಲ ಕಣ್ರಿ ಅಂತ ಅಂದ್ರ ಅವ್ರು. ಸ್ವಾಮಿ ಮತ್ತೆ ನಾನು ಈ ಕಡೆ ಇವ್ರು ತಾಂಬೂಲ್ದಾರ್ ಮಾಡಿದ್ರು. ಏನೋ ತುಂಬಾ ಖುಷಿಯಾಗಿದ್ರಿ, ನಾನ್ ತೊಂದ್ರೆ ಮಾಡದ್ ನಾನು ಫೋನ್ ಮಾಡಿ. ಇಲ್ಲ ನಾವು ಇಲ್ಲಿ ಕುಂತಿದೀವ್ರಿ, ಈಗ ಬಂದೆ. ಬಂದರು ಬಟ್ಟೆ ಬಿತ್ತಾಗ ಟೀ ಕುಡಿಯೋಣ ಟೀ ಕೊಟ್ಟೆ, ಸಕ್ಕರೆ ಹುಯಿ ಕುಡಿದ್ರ ಟೀಗೆ. ಅಲ್ಲ ಮಾತುಕತೆಯಲ್ಲಿ ಏನೋ ತೊಡಗಿದ್ರ ತೊಂದ್ರೆ ಆಯ್ತಣ್ಣ? ತೊಂದ್ರೆನೂ ಇಲ್ಲ, ಏನಿಲ್ಲ. ನೀವು ಅದನ್ನೇ ಎಳಿಬೇಕಿಲ್ಲ. ನಾವು ಈಗ ಬಂದು ಅದೇ ಅಣ್ಣ ಫ್ಯಾಕ್ಟ್ರಿ ಒಳಗೆ ಹಾ ಈ ಕಾರೆ ಹಣ್ಣು ಮಾಡಿದ್ವಲ್ಲ ಫ್ಯಾಕ್ಟ್ರಿ ಒಳಗೆ. ಕಾರೇನ್ ಫ್ಯಾಕ್ಟ್ರಿ? ಕಾರೇನ್ ಫ್ಯಾಕ್ಟ್ರಿ? ಅಲ್ಲ ಕಾರೆ ಹಣ್ಣು ಗೊತ್ತಾಯ್ತು. ಇದು ಈ ಬೆರೆಕಲ್ಲು, ಆಮೇಲೆ ಇದು ಕಾಡೊಳಗೆ ಬಿಡ್ತಾವಲ್ಲ ಕಾರೆ ಹಣ್ಣು. ಕಾರೆ ಹಣ್ಣು ಹಾ ಅದೊಂದು 5 kg ತಗೊಂಬತ್ತೀರಾ? ಈ ಆಯ್ತು ಪೂಜೆ ಬಂತಲ್ಲ. ಅಲ್ಲಲ್ಲ ಇದೇನ್ ನಾವು ಇದಕ್ಕೆ ಹೋಗಿ ಕೇಳ್ರಿ ನೋಡೋಣ ಸಿಗ್ತವೇನೋ. ಯಾವ್ದಕ್ಕಣ? ಚಂದ್ರಶೆಟ್ಟಿ ಅಂಗಡಿ ಅಂತಾನ ಗುಂಪು. ಯಾವ ಊರು ನಿಮ್ದು? ಯಾವೂರು? ಬೈಂದ್ರಳ್ಳಿ. ಇದು ತುಮಕೂರಾಗೆ ಚಂದ್ರಶೆಟ್ಟಿ ಅಂಗಡಿ ಅಂತ ಐತೆ. ಗುಂಪಿ ಸರ್ಕಲ್ ಅಂತ ಕೇಳ್ರಿ, ಒಡವೆ ಅಂಗಡಿ ಉಳ್ತಾವ. ಏನ್ ಅಂಗಡಿ ಹೇಳ್ರಿ? ಚಂದ್ರಶೆಟ್ಟಿ. ಅದನ್ನೇ ಅವ್ರೇ ಕೊಟ್ಟಿ ನರಸಿಂಹರಾಜ್ ಫೋನ್ ಮಾಡ್ರಿ ಕಳಿಸ್ಕೊಡ್ತಾರೆ ಅಂತ. ಅವರು ಯಾರು ನಂಬರೇ ನಿಮ್ದೇ ಕೊಟ್ಟಿದ್ರು. ನಿಮ್ದು ಅಂಗಡಿ ಐತಂತಲ್ಲ? ನಮ್ದು ಅಂಗಡಿ ಇಲ್ಲ, ಅದು ಚಂದ್ರಶೆಟ್ಟಿ ಬೀಡಿ ಅಂಗಿ ಬಣ್ಣದ ಅಂಗಡಿ. ಹ್ಞೂ ಅಣ್ಣ, ನರಸಿಂಹನಾಗ್ಲಿ ಸಂತೋಷ. ಅಲ್ಲಣ್ಣ ಅವರು ಯಾರು ನಂಜಪ್ಪ ಅಂತ ಅನ್ನೋರು ಕೊಟ್ರು, ನರಸಿಂಹರಾಜು ಅನ್ನೋರ್ಗೆ ಫೋನ್ ಮಾಡ್ರಿ. ನಮ್ಗೇನ್ ಗೊತ್ತಣ್ಣ, ಈ ಯುಗಾದಿ ಹಬ್ಬ ಬಂತಲ್ಲ, ಯುಗಾದಿ ಹಬ್ಬಕ್ಕೆ ಇಲ್ಲಿ ವರ್ಕರ್ಸ್ಗಳಿಗೆಲ್ಲ ತಾಂಬೂಲ ಕೊಡ್ಬೇಕಾಯ್ತು. ಕಾರೆ ಹಣ್ಣು
ಇದು ಕಾರ್ಯ ಬಿಡೋದು ಯಾವಾಗ ಗೊತ್ತಾ? ಹಾ ಯಾವ ಟೈಮಗ? ಕಾರಪ್ಪ ಬರ್ತಲ್ಲ, ಬಸವನಪ್ಪ ಕಾರಪ್ಪ, ಹಾ ಆ ಟೈಮಾಗ ಯುಗಾದಿ ಟೈಮಾಗ ಬರೋದು ಕಾರಪ್ಪ ಟೈಮಾಗ. ಹೂಣ, ನಾನು ಯುಗಾದಿ ಹಬ್ಬಕ್ಕೆ ಈಗಲೇ ನಿಮ್ಮ ಹತ್ರ ಮೊದಲೇ ಬುಕ್ ಮಾಡ್ತಾ ಇದ್ದೀನಿ. ನಮಗೂ ಯುಗಾದಿ ಹಬ್ಬಕ್ಕೆ ವರ್ಕರ್ಸ್ಗಳಿಗೆ ತಾಂಬೂಲ ಕೊಡ್ಬೇಕಲ್ಲ. ಹಣ್ಣು ಹಂಪ್ಲು ಎಲ್ಲ ಸೇಬು ಎಲ್ಲ ರೇಟ್ ಜಾಸ್ತಿ ಆಗಿರುತ್ತೆ ಅಣ್ಣ, ಅದಕ್ಕೇನೆ ಕಾರ್ಯ ಹಣ್ಣು ತಗೊಂಬಿಡೋಣ. ಒಂದು 5 kg ಅಷ್ಟು ಬೇಕು. ಹಲೋ ಹಲೋ, ಏ ಮಾತಾಡಯ್ಯ, ಮಾತಾಡೋ. ಹೇಳಿ. ಅದೇ ಅಣ್ಣ, ಕಾರ್ಯ ಹಣ್ಣು ಒಂದು 4ರಿಂದ 5 kg ಅಷ್ಟು ಬೇಕು. ನಿನ್ನ ಏನಿಲ್ಲ, ನಾನು ಇದು ಕಾಯನ್ನು ಬೇಲಿ ಒಳಗ್ಬಿಟ್ಟಾರ. ಹಲೋ, ಲಾದಾರ. ಹಲೋ ಹಲೋ, ಏನು ಅಂದ್ರೆ ಎಲ್ಲಿದ್ದೀರಾ? ಹಬ್ಬಕ್ಕೆ ಬರ್ತಾ ಇದ್ದೀರಾ ಸೀರೆ ಕೊಡ್ಸಕ್ಕೆ? ಸೀರೆ ಕೊಡ್ಸಕ್ ಬರ್ತಾ ಇದ್ದೆ ಇಲ್ವ? ನಮ್ಗೆ ಏನ್ ಇಷ್ಟೊಂದು ಅಯ್ಯೋ ಅನ್ಸ್ಕಂತಿದ್ಯಾ? ತುಳ್ಳಿ ನಿನ್ಗೇನ್ತಾರ ನಿಮ್ಮ ತುಳ್ಳಿ ಮನೆ ತಂದಿದ್ದೀನಿ. ಈ ಗಾಡಿ ಅಲ್ಲಿ ಗಾಡಿಯಾಗ ಬರ್ತಾ ಇದ್ದೀವಿ, ಇಲ್ಲಿ ಅದನ್ನ ಗಾಡ್ಬಿಟ್ರಿ. ಆಮೇಲೆ ನಾವು ಇಲ್ಲಿ ಕೇಳು, ನನ್ ಬಂದು ಗಲಾಟೆ ಮಾಡ್ತಿದ್ಯಾ ನನಗೆ? ನನ್ ಜೀವನನೇ ಹಾಳು ಮಾಡ್ಬಿಟ್ಟಲ್ಲೋ. ಏನೈತೆ ಏನ್ ಬಿಟ್ಟಿದ್ಯೋ? ನೀನೇನು ಎಂಡ್ರಿಗೆ ಸಾರಿ ಸಾಕಿದ್ಯಾ? ಮಕ್ಳಿಗೆ ಸಾಕಿದ್ಯಾ? ಮಕ್ಳು ಫೀಸ್ ಕೊಟ್ಟಿದ್ಯಾ? ಯಾವ್ದಾನ ಹಬ್ಬ ಅಂತ ಅಂದ್ರೆ ಒಂದ್ ಸೀರೆ ಕೊಡ್ಸಿದ್ಯಾ? ಒಬ್ಬಟ್ಟು ಮಾಡಕ್ ಬೇಳೆ ತಗೊಂಬಂದಿದ್ಯಾ? ಬೆಲ್ಲ ತಗೊಂಬಂದಿದ್ಯಾ? ನೀರ್ ತಗೊಂಬಂದಿದ್ಯಾ? ಇದ್ ಮಾಡಿದ್ಯಾ? ಕಾಸಿನ ಸರ ಕೊಡ್ಸಿದ್ಯಾ? ತಡಿಯಲೇ, ನನ್ ಮಾತಾಡಿದಾಗ ಕಾಸಿನ ಸರ ಕೊಡ್ಸಿದ್ಯಾ? ಕಿವಿನ ಸಾರೆ ವಾಲೆ ಕೊಡ್ಸಿದ್ಯಾ? ಕಿವಿಗೆ ಆಂಗಿಲ್ಸ್ ಕೊಡ್ಸಿದ್ಯಾ? ಉಂಗ್ರ ಕೊಡ್ಸಿದ್ಯಾ? ಮಗಿಗೆ ಬಟ್ಟೆ ಕೊಡ್ಸಿದ್ಯಾ? ನನಗೆ ಬಟ್ಟೆ ಕೊಡ್ಸಿದ್ಯಾ? ಓಡಾಡ ಗಾಡಿ ಕೊಡ್ಸಿದ್ಯಾ? ಗಾಡಿ ಕೊಡ್ಸಿದ್ಯಾ? ಮನೆ ಬಾಡಿಗೆ ಕೊಟ್ಟಿದ್ಯಾ? ಅಡ್ವಾನ್ಸ್ ಕೊಟ್ಟಿದ್ಯಾ? ಪಾದ ಸಾಮಾನು ಕೊಡ್ಸಿದ್ಯಾ? AC ಕೊಡ್ಸಿದ್ಯಾ? ಕೊಡ್ಸಿದ್ಯಾ? TV ಕೊಡ್ಸಿದ್ಯಾ? ಏನ್ ಕೊಡ್ಸಿದ್ಯೋ? ಏನ್ ಕೊಡ್ಸಿದ್ಯಾ? ಕೊಟ್ಟಿದ್ದೀನಿ. ನೀನ್ ಕಾಯಿನ ಹಾಕ್ಯ ಅಮ್ಮನ್ನ ಹಾಕ್ಯ ಈ ಶತಾಬ್ದಿ ಎಕ್ಸ್ಪ್ರೆಸ್ ರೈಲು ಓದಂಗ್ ಹೋಗ್ತಿರಲ್ಲ ಒಂದೇ ಸಮ ಹಂಗಾರ ಹೊರ್ಗನ ಹೋಗಲ್ವಲ್ಲ ನೀನ್ ತಾಯಿನ ಹಾಕ್ಯ. ನೀನು ನಾನ್ ಯಾಕೋ ಹೊರ್ಗೋಗಣ? ತಾಯಿನಾಕೆ ನೋಡು ಯಾವ ಕರ್ಮ ಮಾಡಿದ್ನು ನಮ್ ತಂದೆ ತಾಯಿ ದೇವ್ರಂತ ಮನುಷ್ಯರು. ಒಬ್ಬರನ್ನ ಒಂದ್ ಮಾತು ಅಂದಾರಲ್ಲ, ಈ ಚಿನಾರಿ ಮುಂಡೆ ಮುಂದೆ ಬೈಸ್ಕೊಳೋದ್ ಬಂತಲ್ಲೋ. ಯಾವ ದೇವ್ರು ಇಲ್ವ ಆ ಮುಂಡೆ ಸಾಯಕ್ರಕ್ಕೆ? ಯಾವ ದೇವ್ರು ಕೈ ಇದೆಯಲ್ಲ? 3 ದಿನಕ್ಕೆ ಒಂದ್ಸಲ ದೇವಸ್ಥಾನಕ್ಕೆ ಹೋಗ್ತೀನಿ. ಬೈತಾಳಲ್ಲ, ಪಾಪ ಮಾಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ರಿ. ದೇವ್ರಿಗೆ ನಾವು ಪೂಜೆ ಮಾಡಲ್ವನೋ? ದೇವ್ರಿಗೆ ನಾವು ಊದ್ಗಡಿಸ್ತೀವಿ, ಕರ್ಪೂರ ಹಚ್ತೀವಿ, ಸಾಂಬ್ರಾಣಿ ಬಿಟ್ಟು ವಾರ್ತೆ ಓದ್ತೀಯ? ಸಾಂಬ್ರಾಣಿ ಹಚ್ತೀವಿ, ಹೂವ ಹಾಕ್ತಿವಿ, ಊದ್ಗಡಿ ಹಚ್ತೀವಿ, ಕರ್ಪೂರ ಹಚ್ತೀವಿ. ಡಣ್ಣ 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 ಕಿತ್ತೋದ್ ಮುಂದೆ ಅಂತ ಗಂಟೆ ಬಾರಿಸ್ತೀವಿ, ಎಲ್ಲಾ ಬಾರಿಸ್ತೀವೋ. ನಿಮ್ಮ ಆಸ್ತಿ ಹೊಡೆದಿನಲ್ಲ ತಿನ್ನಾಲಿ, ಅಥವಾ ನಿಮ್ ಮನೆ ಬರ್ಸ್ಕೊಂಡಿದ್ದೀನ, ಅಥವಾ ನಿಂದೇನ ಕಿತ್ಕೊಂಡ್ ತಿಂತಿದ್ದೀನ, ಅಥವಾ ಏನೋ ನಿಂದು 10 ರೂಪಾಯಿದೇನ ಋಣ ಐತಾ? ಕಷ್ಟ ದುಡಿತೀವಲ್ಲ ತಿನ್ನಾಲಿ. ನಿನ್ನಂಗ ಹೋಗಿ ಅವ್ರಿರ್ತಾವ ಕಾಸು ಇಸ್ಕೊಂಡ್ ನಿಮ್ಮ ಕೊಡ್ಕೊಂಡೆ ನಾನೇ ಸ್ವಾಮಿ ಹೋಗಲ್ಲ. ನಿಮ್ಮ ನಿನ್ನ ನೋಟ ಮುಂದೆ ಲಾಸ್ಟ್ ನೀನು ಎಂತ ಬರ್ಬಾರ್ದು ಕಾಯಿಲೆ ಬಂದ್ರೆ ಹೊರಗೆ ಹೋಗೋದ್ ನೀನು. ಹಂಗೆ ಕರ್ಕೊಂಡು ಸ್ವಾಮಿಗೆ ವೆಂಕಟರಮಣ ಸ್ವಾಮಿ ನೀನ್ ನೋಡ್ಕಂತಾನೆ. ಸಿಗಂದೂರು ಚೌಡೇಶ್ವರಿ ನೋಡ್ಕಂತಾಳೆ. ನಿನ್ಗೆ ಬರ್ಬಾರ್ದು. ನೀನ್ ಕಾಯಿಲೆ ವಾಶ್ ಮಾಡ್ಕೊಳ್ಳ. 50 ರೂಪಾಯಿ ಕೊಟ್ಟಾರ ಬಿಟ್ಟಿಲ್ಲ ನೀನು. 50 ರೂಪಾಯಿ ಕೊಟ್ಟಾರ ಇಲ್ಲ, ನಾನು ಎಲ್ಲಾ ಮಾಡಿಸ್ಕೊಂತೀನಿ. ತಲೆ ಹೊಡ್ಸ್ಬಂತು. ಅಲ್ಲ ನಿಮ್ಗೆ ಏನ್ ಅನ್ನಿಸ್ತೈತಿ ಅಂತ ನಮ್ಗೆ ನೋಡಿ. ನಮ್ಗೆ ನಾವು ಮನೆಗೆ ಗಣ್ಯರು ಬರ್ತಾರೆ, ಮದುವೆಯವ್ರು ಬರ್ತಾರೆ, ಯಾರು ನಮ್ದು ಅಂಗಡಿ ವ್ಯಾಪಾರದವ್ರು ಬರ್ತಾರೆ. ಇಂಥವ್ ನಾನ್ ನೋಡಿ ಅಲ್ಲೇ ವಾಲೆ ಪಾಲೆ ಕೇಳೋದಕ್ಕೆ ಜನ ಹೊಡೆಯುತ್ತವ್ರು ಹೆಣ್ಮಕ್ಳುಗಳು. ಅದಂತೂ ಜೈಲಗಿರನ್ ಇದ್ದಂಗಿದ್ದೀಯ ಅಂತ ರೆಡ್ಡಿಗಾರು ಹಿಂಗೈತೆ ಸರ್ ನಮ್ದು. ಆಮೇಲೆ ಜನಗಳಿಗೆಲ್ಲ ನಮ್ಮನ್ನೇನೋ ರೀತಿ ನೋಡ್ತಾರೆ. ನಾವು ಹಂಗೆ ನಾವು ಕೆಟ್ಟ ಒಂದ್ ಹೆಣ್ಮಗ ನಾವು ಒಂದು ಅಯ್ಯೋನ್ನಿಸ್ತಾರಲ್ಲ, ನಮ್ಮನ್ನ ಅಯ್ಯೋನ್ನಿಸ್ಬೇಡಿ, ನಿಮ್ ಮನೆ ಹಾಳಾಗ್ ಹೋಗ್ಬೇಕು ಅಷ್ಟೇ ನೋಡಿ. ಅಂದ್ರೆ ನಾನು ಸೋಮವಾರ ತಪ್ಪುರೆ ಮಂಗಳವಾರ ಮನೆ ಖಾಲಿ ಮಾಡ್ಕೊಂಡು ಊರ್ಗ್ ಹೋಗ್ತೀನಿ. ಯಾವತ್ತೂ ನಿಮಗ್ ಮಕ ತೋರ್ಸಲ್ಲ.
ಆಯ್ತು ನಿನ್ನೋಡೆ ಬೇಕಾದ್ರೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಬೇಕಾದ್ರೆ ನಿಮ್ಮ ಹೆಸರು ಮೇಲೆ ಒಂಚೂರು ಅರ್ಶಿನ ಕುಂಕುಮ ಮಾಡಿಸ್ಬಿಡ್ತೀವಿ ಅದೆಂತ ದೇವ್ರಿಗೆ. ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ ಅಂದ್ರೆ? ಯಾವ್ದನ ದೇವ್ರಿಗೆ ಹೋಗ್ತೀನಿ, ಸುಮ್ಮನೆ ಯಾವ್ದನ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು, ಹೋಗ್ಬಿಟ್ಟು ಅದು ಮಾಡ್ತೀವಿ. ಇವತ್ತೇ ಹೋಗಿ ಅಮಾವಾಸ್ಯೆ ದೊಡ್ಡಪ್ಪನ್ ಕೊಡ್ತೀನಿ ನೋಡಿ, ದೊಡ್ಡಪ್ಪನಿಗೆ. ಹಲೋ ಹೇಳಪ್ಪ ನರಸಿಂಹರಾಜ. ದೊಡ್ಡಪ್ಪನ ಸುಮ್ಮನೆ ಇತ್ತು. ಹಲೋ ದೊಡ್ಡಪ್ಪ ಹೇಳ್ ನರಸಿಂಹರಾಜು. ಯಜಮಾನ್ರಿ ನೀವೇನು ಇದು ನಿಮ್ದು ಜಮೀನ್ ಎಷ್ಟೈತೆ? ಜಮೀನ್ ಎಷ್ಟೈತೆ? 6.5 ಎಕರೆ ಐತೆ. ಇದು ಹೊರಗಡೆಗೇನು ಆರಂಭ ಮಾಡಿಲ್ಲ, ದನಕರ ಇಲ್ಲವ್ರ ಅಥವಾ ಸಂಸಾರ ಐತ್ರ ನಿಮ್ದು ಹಂಗೆ? ಓಯ್ ನರಸಿಂಹರಾಜು, ಅವಳು ಬಂದ್ಬಿಡ್ಲಿ, ರಾಣಿ ತರ ಸಾಕ್ತಿವಿ ನಾವೇನು ಈಡಲ್ಲ, ಗೊತ್ತಾಯ್ತಾ? ನಮ್ಗೂ 6.5 ಎಕರೆ ಜಮೀನ್ ಐತೆ, ಟ್ಯಾಕ್ಟ್ರಿ ಐತೆ, ಜೀಪ್ ಐತೆ, ಮಡಿಕೊಂಡಿದೀವಿ, ಸ್ವಂತ 3 ಮನೆ ಇವೆ ನಮ್ಗೂನು ಹೊಸದುರ್ಗದಲ್ಲಿ. ನಾವು ಗೌರ್ಮೆಂಟ್ ಅಫ್ಸಿಯಲ್ಲೇನೆ. ಅವಳು ಏನೋ ಕೇಳ್ಕೊಂಡಿದ್ಕೆ ಬಂದಿದ್ದೀನಿ, ಒಂದ್ ಸಂಸಾರ ಒಂದ್ ಮಾಡೋಣ ಅಂತ. ನೀನ್ ಸಾಕಲ್ಲ ಅಂತ ಹೇಳಿ ಕರ್ಕೊಂಡೋಗಿ ನಾವೇ ಓದಿಸ್ತೀವಿ. ನಮ್ಗೇನು ಅವಳು ಸಾಕಲ್ಲ ದೊಡ್ಡದಲ್ಲ. ನಿನ್ನ ಮಾತ್ರ 10 ಅಲ್ಲ 20 ಲಕ್ಷ ಖರ್ಚಾಗ್ಲಿ, ನಿನ್ನ ಮಾತ್ರ ಹಂಗೆ ಬಿಡ್ತೀವಿ ಅಂತ ತಿಳ್ಕೊಂಬೇಡ. DNA ಚೆಕ್ ಮಾಡಿಸಿ ಅವಳ ಹತ್ರ ನೀನ್ ಬಂದಿದ್ಯೋ ಇಲ್ವೋ ಅಂತ, ಮಗು ನಿನ್ಗೆ ಹುಟ್ಟೈತೆ ಅಂತ ಚೆಕ್ ಮಾಡಿಸಿ. ಅಂದ್ರೆ ನಾನ್ ಪ್ರತಾಪ್ ಗೌಡನೇ ಅಲ್ಲ, ನಾನು ಪ್ರತಾಪ್ ಗೌಡನೇ ಅಲ್ಲ, ಗೊತ್ತಾಯ್ತಾ? ನೀವು ಎಂದು ಹೊಡ್ತೀರಾ ಹೊಳ್ರಿ, ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅವ್ರನ್ನು. ಮಂಜುನಾಥ ಸ್ವಾಮಿ ದೇವಸ್ಥಾನದ ಎದುರಿಗೆ ನಾನು ಪ್ರಮಾಣ ಮಾಡ್ತೀನಿ, ಅವರು ಪ್ರಮಾಣ ಮಾಡ್ಲಿ. ಈ ಟೈಪ್ ನನಗೆ ಹಿಂಗ್ ಮಗು ಪ್ರತಾಪಕ್ಕೂ ಅಲ್ಲ ಎಂತದ ಮಗ ಹಿಂಗ್ ಅಂತ ಹೇಳಿ ಅವರು ನಾನು ಹೇಳ್ತೀನಿ. ಖರ್ಚು ಅವತ್ತಿನ ಒಂದ್ 10,000 ರೂಪಾಯಿ ದುಡ್ಡು ಆಗಲಿ, ಅದಕ್ಕೆ ನಾನೇ ಹೋಗೋಣ. ನಿನ್ನ ಬಿಡು, ನೀನ್ ತಪ್ಪು ಮಾಡಿಲ್ಲ ತಾನೆ. DNA ಚೆಕ್ ಮಾಡ್ಸಿ ಬಳ್ಳಾಪುರ ನರಸಿಂಹರಾಜು, ಗೊತ್ತಾಯ್ತಾ? ನಮಗೂ ಅಡ್ರೆಸ್ ಎಲ್ಲ ಹೇಳವಳೆ, ಅಡ್ರೆಸ್ ಕೊಟ್ಟು ಕಳಿಸ್ತೀನಿ. ಇಲ್ಲ ನೀನ್ ಫೋನ್ ನಂಬರ್ ಕೊಡ್ತೀನಿ, ಕರ್ಕೊಂಬರ್ತಾರೆ, DNA ಚೆಕ್ ಮಾಡಿಸ್ತಾರೆ, ಡೆಲ್ಲಿ ಕರ್ಕೊಂಡು ಹೋಗ್ತಾರೆ. DNA ಚೆಕ್ ನಿನ್ಗೆ ಹುಟ್ಟೈತಾ ಮಗು, ನಿನ್ಗೆ ಹುಟ್ಟಿಲ್ವಾ ಅಂತ ಹೇಳ್ತಾರೆ, ಗೊತ್ತಾಗುತ್ತೆ. ಕುಡ್ಗೆ ಅಂದಾಗ ಮಾಡ್ಬಿಟ್ಟು ಈಗ ನಾನು ಮಾಡಿಲ್ಲ ಅಂತ ಅಂದ್ರೆ ಯಾರು ನಂಬಲ್ಲ. ಗೊತ್ತಾಗುತ್ತೆ ಬಿಡು, ನಿನ್ಗೆ ಹುಟ್ಟೈತೆ ಅಂತ ಗೊತ್ತಾಯ್ತು ಅಂದ್ರೆ ಕರ್ಕೊಂಬಂದವಳು ನಿನ್ ಮನೆ ಮುಂದಕ್ಕೆ ಬಿಟ್ಟೋಗ್ತೀನಿ, ಸಂಸಾರ ಮಾಡಿಸು. ನಿನ್ನ ಆಸ್ತಿಯಲ್ಲಿ ಭಾಗ ಹಾಕ್ಸ್ತೀನಿ ನೋಡು. ಅವಾಗ ನಾವೇನು ನಮ್ ಕೆಪಾಸಿಟಿ ಏನು ಅಂತ ನೋಡಿವಂತ. ಅವಾಗ ಕುಡ್ದ್ಬಿಟ್ಟವಳ ಹತ್ರಕ್ಕೆ ಹೋಗಿ ಮಗ ಉಡ್ಸಿ ಇವತ್ತು ನಂದಲ್ಲ ಮಗು ಹಂಗೆ ಹಿಂಗೆ ಅಂತೀಯ? ನೀವು ಗೌಡ್ರೆ, ಪ್ರತಾಪ್ ಗೌಡ್ರೆ, ನನ್ನ ಇದ್ರಿಗೆ ಕರೆಕ್ಟ್ ಆಗಿ ನೀವು ಬಂದ್ರೆ ಸತ್ಯವಾಗ್ಲು ನೀನ್ ಬಸ್ ಸಿಟ್ಟಾಗೆ ನೀನ್ ಸತ್ಯ ಜೈಲ್ ಹೋದ ಪರವಾಗಿಲ್ಲ, ಒಂದೇ ಸಲ ಇಟ್ಬಿಡ್ತೀನಿ ಚೂರಿ ತಗೊಂಡು. ಅಮ್ಮನ ನನ್ನಂಗ ತಾಯಿನ ಹಾಕ್ಯ ಲೇಟ್ ನರಸಿಯಪ್ಪ, ಬಳ್ಳಾಪುರ, ಬೂರ್ನಳ್ಳಿ ಪೋಸ್ಟ್. ಬರ್ಕೊಂಡ್ರಿ ಹೇಳಿ ಸರ್. ಬೂರ್ನಳ್ಳಿ ಪೋಸ್ಟ್, ತುಮಕೂರು ತಾಲೂಕು, ತುಮಕೂರು ಡಿಸ್ಟಿಕ್. ತುಮಕೂರು ಹತ್ರ ಬರೋದ ನಿಮ್ಮೂರು? ಗ್ರಾಮಾಂತರ, ತುಮಕೂರು ಗ್ರಾಮಾಂತರ. ನಿಮ್ಗೆ ನಾನು ಎಲ್ಲಿ ಬಂದ್ರೆ ಫೋನ್ ಮಾಡಿದ್ರೆ ಬರ್ತೀರಾ ಸರ್ ನೀವು? ನಮ್ಗೇನಕ್ಕ ಇದು ಎಲ್ಲನ ಫೋನ್ ಮಾಡಿ, ನಾ ತುಮಕೂರು ಅಂತಂದ್ರೆ ನಮ್ಗೆ ಇಲ್ಲಿಂದ 7-8-9 ಕಿಲೋಮೀಟರ್ ಅಷ್ಟೇ ತುಮಕೂರಿಗೂ ನಮ್ಮೂರಿಗೂ. ಅಲ್ಲ ನಿಮ್ಮ ಮನೆ ಹತ್ರ ಬಂದ್ರೆ ಏನು ಅಬ್ಜೆಕ್ಷನ್ ಇಲ್ಲ ಅಲ್ವಾ? ಅಬ್ಜೆಕ್ಷನ್ ಏನಿಲ್ಲ ಅಕ್ಕ, ಅಬ್ಜೆಕ್ಷನ್ ಇಲ್ಲ. ಆದ್ರದ ಏನು ಅಬ್ಜೆಕ್ಷನ್? ಸರ್ ನಿಮ್ದು ಮ್ಯಾರೇಜ್ ಆಗಿದೆ ಸರ್? ಮ್ಯಾರೇಜ್ ಆಗಿದೆ ಅಕ್ಕ. ಹೌದಾ ಸರ್, ಆರಾಮಾಗಿದ್ದೀರಾ? ಆರಾಮಿನ್ನೇನು, ಮೂಗಿದ ತಗ ನೆಗಡೆ ತಪ್ಪಲ್ಲ, ಮೂಗು ನೆಗಡೆ ಬೋಲಿದೆ ಅಂತ ಮೂಗು ಇದಾಗಿರಾಗುತ್ತೇನಕ್ಕ. ಅದೇ ನಾನು ನಿಮ್ಮನ್ನ ಮೀಟ್ ಮಾಡ್ಬೇಕಾಯ್ತು ಸರ್. ಹೆಂಗ ಫೇಸ್ಬುಕ್ ಅಲ್ಲಿ ನಿಮ್ ನಂಬರ್ ಸಿಕ್ತು. ಒಳ್ಳೇದಕ್ಕ, ಒಳ್ಳೇದು. ಮದುವೆ ಆಗಿ 5 ವರ್ಷ ಆಯ್ತು ಸರ್. ನಮ್ಮ ಹಸ್ಬೆಂಡ್ ತೀರೋದ್ರು. ಆಯ್ತು, ಒಳ್ಳೇದಕ್ಕ. ಇದು ಏನು ಅವ್ರ ಹಣೆ ಬೇಡಿಕೆ ಬಂದ್ರ ಅದು ಅವ್ರದ್ದು ಎಷ್ಟೇ ಆಯ್ತು ಅನ್ನೋದ್ ಋಣ ಅಲ್ಲಿ ತೀರೋಗ್ರಿ ಬಿಡಕ್, ಅದ್ರಾಗ ಏನೈತೆ. ಇವಳು ಅವ್ರು ಹಳ್ಳಿಯನ್ನ ಕಾಣ್ತಾಳೆ ಇವಳು. ಆಯ್ತಕ್ಕ, ನಾನು ಮೊದ್ಲೇ ಹೇಳಿದೆ ಸ್ವಾಮಿ ಹಿಂಗೆ ಅಮ್ಮ ಅಕ್ಕರೆ. ಇದು ಆಯ್ತ್ರಕ್ಕ, ಒಳ್ಳೇದ್ ಮಾಡ್ಲಿ. ನೀವೇನ್ ಕೆಲಸ ಮಾಡ್ತೀರಕ್ಕ? ಒಬ್ಳು ಮಗಳಿದ್ದಾಳೆ. ಆಯ್ತಕ್ಕ, ಒಳ್ಳೇದ. ಮಕ್ಕಳನ್ನೇ ಗಂಡ ಮಕ್ಕಳು ದೇವ್ರು ಅಂತ ಅದನ್ನೇ ಸಾಕಿ ಅಕ್ಕ. ಆಯ್ತು, ಅದಂಗೆ ಸಾಕ್ತಾ ಇದೀನಿ ಸರ್ ನಾನು.
ಇಂಜಿನಿಯರ್ ವರ್ಕ್ ಮಾಡ್ಕೊಂಡು ಇದ್ ಮಾಡ್ತಾ ಇದ್ದೀನಿ. ಒಳ್ಳೇದು, 5th ಸ್ಟ್ಯಾಂಡರ್ಡ್ ದೇವ್ರು ಕಾಪಾಡ್ಲಿ ನಿಮ್ಮನ್ನ. 5th ಸ್ಟ್ಯಾಂಡರ್ಡ್ ಓದಿಸ್ತಾ ಇದ್ದೀನಿ. ನೀವು 5ನೇ ಕ್ಲಾಸ್ ಓದಿಸ್ತಾ ಇದ್ದೀನಿ. 5th 5ನೇ ಕ್ಲಾಸ್ ಅಂತ ಗೊತ್ತಾಗ್ಲಿಲ್ಲ. 5th ಸ್ಟ್ಯಾಂಡರ್ಡ್ ಓದಿಸ್ತಾ ಇದ್ದೀನಿ. ಆಯ್ತಕ್ಕ. ನೀವು ಸಾಧ್ಯವಾದ್ರೆ ನಮ್ಮನೆಗೆ ಬರ್ಬೋದು ಸರ್. ನಮ್ಮನೆ ಅಂತಂದ್ರೆ